ದೇವರಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಇವತ್ತು ನಿಮ್ಮ ಬಳಿ ಬಹಳ ಮುಖ್ಯವಾಗಿರುವ ಕಾರ್ಯವನ್ನು ಮಾತಾಡಲಿದ್ದೇನೆ. ಇವತ್ತು ನಮ್ಮ ಧ್ಯಾನಕ್ಕೋಸ್ಕರವಾಗಿ ನಾವು ಆರಿಸಿಕೊಂಡಿರುವಂತಹ ಸತ್ಯವೇದ ಭಾಗ ಪ್ರಕಟಣೆಯ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯದ ಮೊದಲ ವಾಕ್ಯದಲ್ಲಿ ಅಡಕವಾಗಿದೆ. ಆ ವಾಕ್ಯವನ್ನು ನಿಮಗೋಸ್ಕರವಾಗಿ ಓದುತ್ತೇನೆ. ಇವುಗಳಾದ ಮೇಲೆ ನಾನು ನೋಡಿದಾಗ ಪರಲೋಕದಲ್ಲಿ ತೆರೆದಿದ್ದ ಬಾಗಿಲು ಕಾಣಿಸಿತು, ಮತ್ತು ನನ್ನ ಸಂಗಡ ತುತ್ತೂರಿಯು ಮಾತಾಡುತ್ತದೋ ಎಂಬಂತೆ ನಾನು ಮೊದಲು ಕೇಳಿದ ವಾಣಿಯು ಕೇಳಿಸಿತು. ಇಲ್ಲಿಗೆ ಏರಿ ಬಾ, ಮುಂದೆ ಆಗಬೇಕಾದವುಗಳನ್ನು ನಿನಗೆ ತೋರಿಸುವೆನು ಎಂದು ಹೇಳಿತು. ನಿಮಗೆ ಚೆನ್ನಾಗಿ ಗೊತ್ತು, ಯೋಹಾನನನ್ನ ಹೊರಗೆ ಇಟ್ಟು ಒಂದು ಚಿಕ್ಕ ದ್ವೀಪದಲ್ಲಿ ಅವರನ್ನು ಸೆರೆಮನೆಯಲ್ಲಿ ಹಾಕಿದ್ದರು. ಅದು ಬಹಳ ಚಳಿಯ ಪ್ರದೇಶ, -ಡಿಗ್ರಿ ಕೆಳಗೆ ಇರುತ್ತೆ. ಚಿಕ್ಕ ದ್ವೀಪ. ಆ ದ್ವೀಪಕ್ಕೆ ಹೆಸರು ಪದ್ಮೋಸ್ ಎಂಬುದಾಗಿ. ಆ ದ್ವೀಪದಲ್ಲಿ ದಂಡನೆ ವಿಧಿಸಲ್ಪಟ್ಟಂತಹ ಅಪರಾಧಿಗಳನ್ನು ಕಳಿಸ್ತಾ ಇದ್ರು. ಅದರಲ್ಲಿ ಬದುಕುವುದಕ್ಕೆ ಯಾವ ವಿಧವಾಗಿರುವಂತಹ ಮೂಲಭೂತ ಸೌಕರ್ಯ ಇಲ್ಲದಿರುವ ಸ್ಥಳ. ಹಲವರು ಆ ಸ್ಥಳದಲ್ಲಿ ಒಂಟಿತನವನ್ನು ಅನುಭವಿಸೋದ್ರಿಂದ ಹುಚ್ಚು ಹಿಡಿದು ಸತ್ತೋಗಿದ್ದಾರೆ. ಕೆಲವರು ಅಲ್ಲಿರುವಂತಹ ಆ ಒಂದು ತಾಪಮಾನದ ಸಲುವಾಗಿ ಅಧಿಕ ಒಂದು ಚಳಿಯಲ್ಲಿ ಸತ್ತೋಗಿದ್ದಾರೆ. ಅದನ್ನು ರೋಮಾನಿಯರು ಒಂದು ದಂಡನೆಯಾಗಿ ಇಟ್ಟಿದ್ದರು. ವಯಸ್ಸಾಗಿರುವ ಕಾಲದಲ್ಲಿ ಯೋಹಾನನನ್ನು ಅಲ್ಲಿ ಕಳಿಸಿದರು. ಅಲ್ಲಿ ಕರ್ತನು ಅವರನ್ನು ಸಂಧಿಸಿ ಅವರ ಬಳಿಯಲ್ಲಿ ಇನ್ನು ಮುಂದೆ ಸಂಭವಿಸಲಿರುವಂತಹ ಕಾರ್ಯಗಳ ಕುರಿತಾಗಿರುವ ಒಂದು ಸ್ಪಷ್ಟವಾದ ಪ್ರಕಟಣೆಯನ್ನು ಕೊಡ್ತಾರೆ. ಅದನ್ನೇ ಸತ್ಯವೇದದ ಕಡೆಯ ಪಕ್ಕಗಳಲ್ಲಿ, ಕಡೆಯ ಭಾಗದಲ್ಲಿ, ಕಡೆಯ ಪುಸ್ತಕವಾಗಿ ಪ್ರಕಟಣೆಯ ಪ್ರವಾದನೆ ಗ್ರಂಥ ಎಂಬುದಾಗಿ ಪುಸ್ತಕವನ್ನು ಇಟ್ಟಿದ್ದಾರೆ. ಅದು ಪರಿಪೂರ್ಣವಾಗಿ ಇನ್ನೂ ಸಂಭವಿಸಬೇಕಾಗಿರುವಂತಹ ಕಾರ್ಯಗಳ ಕುರಿತಾಗಿ ದೇವರು ಪ್ರಕಟಿಸಿ ಹೇಳಿರುವ ಕಾರ್ಯಗಳನ್ನು ಒಳಗೊಂಡಿರುವಂಥದ್ದು. ಇದರಲ್ಲಿ ಇವತ್ತು ಅವರು ದೇವರ ದರ್ಶನಕ್ಕೋಸ್ಕರವಾಗಿ ಕಾದಿರುವಾಗ ಕರ್ತನು ಅವರ ಬಳಿಯಲ್ಲಿ ಮಾತಾಡಿ ಹೇಳುವಂಥ ಒಂದು ಕಾರ್ಯ. ಅದರಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದರೆ, ಪರಲೋಕದಲ್ಲಿ ತೆರೆಯದ ಬಾಗಿಲನ್ನು ಕಂಡೆನು, ಮುಂದೆ ತುತ್ತೂರಿ ಊದುತ್ತದೋ ಎಂಬಂತೆ ನಾನು ಕೇಳಿರುವಂತಹ ಶಬ್ದವಾದದ್ದು. ಒಂದು ತುತ್ತೂರಿಯ ಶಬ್ದದ ಹಾಗೆ ಒಂದು ಶಬ್ದ ಮುಂಚಿತವಾಗಿ ಮಾತಾಡಿದೆ. ಆ ಒಂದು ಶಬ್ದ ಇವಾಗೇನು ಹೇಳ್ತಿದೆ ಅಂತ ಹೇಳಿದ್ರೆ, ಎಲ್ಲಿ ಏರಿ ಬಾ, ಇವುಗಳ ನಂತರ ಸಂಭವಿಸಬೇಕಾಗಿರುವ ಕಾರ್ಯಗಳನ್ನು ನಿನಗೆ ಪ್ರಕಟಿಸಿ ತೋರಿಸುವೆನು ಎಂಬುದಾಗಿ ಪ್ರಕಟಿಸಿತು. ಆಗ ಅದು ಹೇಳ್ತಾ ಇದೆ, ಇಲ್ಲಿ ಏರಿ ಬಾ. ಇವತ್ತು ನಾವು ಧ್ಯಾನ ಮಾಡುವಂಥದ್ದು ಈ ಒಂದು ಪದವನ್ನೇ, ಏರಿ ಬಾ ಎನ್ನುವಂತಹ ಪದ. ಯಾಕೆ ದೇವರು ಅವರನ್ನು ಏರಿ ಬರಲು ಹೇಳಿದರು? ಒಂದು ಕಾರ್ಯವನ್ನು ಹೇಳಬೇಕಾದ್ರೆ ಅವರು ಇರುವಂತಹ ಸ್ಥಳದಲ್ಲಿ ಕರ್ತನು ಅಲ್ಲಿಂದ ಅವರಿಗೆ ಪ್ರಕಟಣೆಯನ್ನು ಕೊಟ್ಟಿರ್ಬೋದು. ಆದರೆ ಕೆಲವೊಂದು ಪ್ರಕಟಣೆಗಳು ನಾವು ಇರುವಂತಹ ಸ್ಥಳದಲ್ಲಿಯೇ ಹಾದು ಬರುತ್ತದೆ. ಕೆಲವು ಕಾರ್ಯಗಳು ನಾವು ಏರಿ ಹೋಗಿ ಹೊಂದಿಕೊಳ್ಳಬೇಕಾಗುತ್ತದೆ. ಏರಿ ಬಾ ಎನ್ನುವಂತಹ ಒಂದು ಪದ ಒಬ್ಬನು ಹೇಳುತ್ತಾನೆ ಎಂದರೆ ಅವರು ಮೇಲಿದ್ದರೆಂಬುದಾಗಿ ಅರ್ಥ. ಅದನ್ನು ಕೇಳುವಂತಹ ನಾವು ಕೆಳಗಿದ್ದೇವೆ ಎನ್ನುವಂಥದ್ದು ಅರ್ಥ. ಹಾಗಾದರೆ ಮೇಲಿರುವವರು ನೀನೀಗ ನೀನಿರುವಂತಹ ಸ್ಥಿತಿಯಿಂದ, ನೀನಿರುವಂತಹ ಸ್ಥಾನದಿಂದ, ನೀನು ತಿಳಿಯಬೇಕಾಗಿರುವಂತಹ ವಿಧಾನದಿಂದ ಮೇಲೆ ಏರಿ ಬಾ, ನಾನು ನಿನ್ನ ಬಳಿ ಕೆಲವೊಂದು ಕಾರ್ಯವನ್ನು ತೋರಿಸಬೇಕಾಗಿದೆ ಎಂಬುದಾಗಿ ಹೇಳ್ತಾರೆ. ಯಾಕೆ ಮೇಲೆ ಏರಿ ಬರಲು ಹೇಳ್ತಾರೆ ಅಂದರೆ, ಆ ರೀತಿ ನೀವು ನೋಡುವುದಾದರೆ 2 ಅರ್ಥಗಳನ್ನು ನಾವು ತೆಗೆದುಕೊಳ್ಳಬಹುದು. ಒಂದು, ಮೇಲಿರುವಂತಹ ಕಾರ್ಯಗಳನ್ನು ನೋಡಬೇಕಂದ್ರೆ ನೀವು ಮೇಲೇರಿ ಹೋಗಬೇಕು. ಮೇಲೆ ಒಂದು ವಸ್ತುವಿದೆ ಅಥವಾ ಒಂದು ಚಂದ್ರನಿದ್ದಾನೆ, ಅಲ್ಲಿ ಹೋಗಿ ನಾವು ಸಂಶೋಧನೆ ಮಾಡಿ ನೋಡಬೇಕು ಅಂದರೆ ಮೇಲೇರಿ ಹೋಗಬೇಕು. ಅದು ಕೆಳಗೆ ಹಿಡಿದು ಬರೋದಿಲ್ಲ. ಮೇಲೆ ಇರುವಂತಹ ಒಂದನ್ನು ನೋಡಬೇಕಾದರೆ ನೀವು ಮೇಲೇರಿ ಹೋಗಬೇಕು. ಅಥವಾ ಕೆಳಗಿರುವ ಒಂದು ವಸ್ತುವನ್ನೇ ಮೇಲೆ ಏರಿ ನಿಂತು ನೋಡಬೇಕೆಂದರೆ ನೀವು ಅದಕ್ಕಿಂತ ಮೇಲೇರಿ ಹೋಗಬೇಕು. ಕೆಳಗಿರುವ ವಸ್ತುವನ್ನು ಮೇಲೆ ಏರಿ ನೋಡಬೇಕು ಎಂಬುದಾಗಿ ಒಂದು ಪ್ರಶ್ನೆ ಒಳಗೆ ಬರುತ್ತೆ. ಯಾಕೆ ನೋಡಬೇಕು? ಯಾಕೆ ಮೇಲೇರಿ ಬರಲು ಮಾಡಿ? ಅವರು ತೋರಿಸಿದೆಲ್ಲವೂ ಲೋಕದಲ್ಲಿ ನಡೆಯುವಂತಹ ಕಾರ್ಯವನ್ನೇ ತೋರಿಸಿದ್ದಾರೆ. ಪರಲೋಕದಲ್ಲಿರುವಂತಹ ದೊಡ್ಡ ದೊಡ್ಡ ಕಾರ್ಯಗಳಿಗಿಂತಲೂ ಅದನ್ನು ತೋರಿಸುತ್ತಾರೆ. ಆದರೆ ಕೆಳಗೆ ಭೂಮಿಯಲ್ಲಿ ಏನು ನಡೆಯುತ್ತಾ ಇದೆ ಎನ್ನುವಂಥದ್ದನ್ನೇ ಅವರು ತೋರಿಸುತ್ತಾರೆ. ಯಾಕೆ ಇದನ್ನು ಮೇಲೆ ಏರಿ ಬರಲು ತೋರಿಸಬೇಕು ಅಂದರೆ, ನೀವು ಭೂಮಿಯಲ್ಲಿರುವಂತಹ ಒಂದು ದೃಶ್ಯವನ್ನು, ಒಂದು ಕಾರ್ಯವನ್ನು ಕೆಳಗಿದ್ದು ನೋಡುವುದಕ್ಕೂ ಏರಿ ಹೋಗಿ ನೋಡುವುದಕ್ಕೂ ವ್ಯತ್ಯಾಸವಿದೆ. ಏರಿ ಹೋಗಿ ನೋಡುವಾಗ ಅದರ ಒಂದು ಬೀಳುವಿಕೆ, ಅದರ ಆಳ, ಅಗಲ, ಉದ್ದ, ಹಲವು ಕಾರ್ಯಗಳನ್ನು ಹಲವು ದೂರದವರೆಗೂ ನಿಮ್ಮ ದೃಷ್ಟಿಯನ್ನು ಸಲ್ಲಿಸಲು ಸಾಧ್ಯ.
ನಾನು ಕೆಳಗೆ ಸಮಭೂಮಿಯಲ್ಲಿ ನೋಡುವುದಾದರೆ ನನಗೆ ಸಮವಾಗಿರುವಂತಹ ದೂರದಲ್ಲಿ ನಡೆಯುವಂತಹ ಕಾರ್ಯಗಳನ್ನೇ ನನ್ನಿಂದ ಗಮನಿಸಲು ಸಾಧ್ಯ. ಮೇಲೆ ಹೋಗಿ ನಿಲ್ಲುವುದಾದರೆ ಒಂದು ದೊಡ್ಡ ಸುತ್ತಳತೆ, ಅಷ್ಟು ದೂರದಲ್ಲಿರುವಂತಹ ದೃಶ್ಯಗಳನ್ನು ಕೂಡ ನನ್ನಿಂದ ನೋಡಕ್ಕೆ ಸಾಧ್ಯ. ಹಾಗಾಗಿ ದೇವರು ಇವರನ್ನ ಮೇಲೆ ಏರಿ ಬಾ ಎನ್ನುವುದರ ಕಾರಣ ಅಂತ ಕೇಳೋದಾದರೆ, ಸಮೀಪದಲ್ಲಿ ನಡೆಯುವಂತಹ ಕಾರ್ಯವನ್ನು ಮಾತ್ರವಲ್ಲ, 2000 ವರ್ಷಗಳನ್ನು ದಾಟಿ ಕಡೆಯ ಕಾಲದಲ್ಲಿ ನಡೆಯುವಂತಹ ಕಾರ್ಯಗಳನ್ನು ನೋಡುವ ಹಾಗೆ, ದೊಡ್ಡ ಸುತ್ತಳತೆಯಲ್ಲಿ ನಡೆಯುವಂತಹ ಕಾರ್ಯಗಳನ್ನು ನೋಡುವ ಹಾಗೆ ಅವರಿಗೆ ಕೊಡಲಿರುವಂತಹ ಪ್ರಕಟಣೆಗೋಸ್ಕರವಾಗಿ ದೇವರವರನ್ನ ಮೇಲೆ ಏರಿ ಬರಲು ಹೇಳಿದರು. ಆ ಕಾಲಗಳಲ್ಲಿ ನೋಡುವುದಾದರೆ ಏನು ಮಾಡ್ತಾ ಇದ್ರು ಅಂದರೆ, ಒಂದು ದೇಶದ ಸುತ್ತಲೂ ಗೋಡೆಗಳನ್ನು ಎಬ್ಬಿಸಿಟ್ಟಿದ್ರು. ಆ ಗೋಡೆಗಳ ಒಳಗೆ ಒಂದು ಪಟ್ಟಣ ಇರುತ್ತದೆ, ಒಂದು ಯೆರೂಸಲೇಮ್ ಎಂಬುದಾಗಿ ಇಟ್ಕೊಳ್ಳಿ. ಅದು ಒಂದು ಪೌಳಿ ಗೋಡೆಯ ಒಳಗಿರುತ್ತೆ. ಆ ಗೋಡೆಯ ಮೇಲೆ ನೋಡುವುದಾದರೆ ಬಾಗಿಲನ್ನ ಅಥವಾ ನಗರವನ್ನ ಕಾಯುವವರು, ಕಾವಲುಗಾರರು, ಅವರಿಗೆ ಹೆಸರು ಕಾವಲುಗಾರರು ಎಂಬುದಾಗಿ ಹೆಸರು. ಅವರು ಮೇಲೆ ಉಪ್ಪರಿಗೆಯಲ್ಲಿ ಎತ್ತರವಾದ ಸ್ಥಳದಲ್ಲಿ ಏರಿ ನಿಂತು ಅಲ್ಲೇ ಸುತ್ತುತ್ತಾ ಬರ್ತಾ ಇರ್ತಾರೆ. ಯಾಕೆ ಅಂತ ಕೇಳುವುದಾದರೆ, ಮೇಲಿಂದ ನೋಡುವಾಗ ದೂರದಲ್ಲಿ ಬರುವಂತಹ ಅಪಾಯವನ್ನು ಇವರಿಂದ ನೋಡಕ್ಕೆ ಸಾಧ್ಯ. ಸುಮ್ಮನೆ ಬಾಗಿಲನ್ನ ತೆರೆದು ನೋಡುವುದಾದರೆ ಒಂದು ಪ್ರತ್ಯೇಕ ದೂರದವರೆಗೂ ನಮ್ಮ ಕಣ್ಗಳಿಗೆ ಅದು ಕಾಣಿಸುತ್ತದೆ. ಮೇಲೆ ಯಾಕೆ ಹೋಗಿ ನೋಡ್ತಾರೆ ಅಂದರೆ, ಮೇಲೆ ಹೋಗಿ ನೋಡಿದರೆ, ಮೇಲಿಂದ ಕೆಳಗೆ ನೋಡುವುದಾದರೆ ದೊಡ್ಡ ಸುತ್ತಳತೆಯ ದೂರದವರೆಗೂ ದೂರದಲ್ಲಿ ನಡೆಯುವುದನ್ನು ಕೂಡ, ದೂರದಲ್ಲಿ ಬರುವುದನ್ನು ಕೂಡ ನಮ್ಮಿಂದ ಕಂಡುಕೊಳ್ಳಲು ಸಾಧ್ಯ. ದೇವರು ಈ ಮಾತುಗಳನ್ನು ಹೇಳುವಾಗ ನಿನಗೆ ಸಮಕಾಲದಲ್ಲಿ ನಡೆಯುವಂಥದ್ದಲ್ಲ, ದೂರದಲ್ಲಿ ಇನ್ನು ಮುಂದೆ ಬರುವಂತಹ ಕಾರ್ಯವನ್ನು ಹೇಳಲಿದ್ದೇನೆ, ಆದ್ದರಿಂದ ನೀನು ಏರಿ ಬಾ ಎಂದರು. ಏರಿ ಬಾ ಎನ್ನುವಂಥದ್ದು ಶಾರೀರಿಕವಾಗಿ ಯಾವುದೋ ಒಂದು ಸ್ಥಳದ ಮೇಲೆ ಏರಿ ಹೋಗುವಂಥದ್ದಲ್ಲ. ನಮ್ಮ ಆತ್ಮಿಕ ಸ್ಥಿತಿಯಿಂದ, ಈಗ ನಾವಿರುವಂತಹ ಸ್ಥಿತಿಯಿಂದ ನಾವು ಕೆಲವೊಂದು ಮೆಟ್ಟಿಲುಗಳು ಮೇಲೆ ಮುಂದೆ ಏರಿ ಬರಬೇಕು. ಯಾವಾಗಲೂ ಆತ್ಮಿಕ ಪರಿಸ್ಥಿತಿಯಲ್ಲಿ ನೀವು ಎಷ್ಟರವರೆಗೂ ಮೇಲೆ ಏರಿ ಹೋಗುತ್ತೀರೋ ಅಷ್ಟರವರೆಗೆ ಆಳವಾದಂತಹ ಅನುಭವವನ್ನು ನಮ್ಮಿಂದ ಹೊಂದಿಕೊಳ್ಳಲು ಸಾಧ್ಯ. ಕೆಲವರು ನೋಡುವುದಾದರೆ ಅಭಿಷೇಕವನ್ನು ಹೊಂದಿದವರೇ, ಆತ್ಮಿಕವಾದವರೇ, ಪ್ರಾರ್ಥನೆ ಮಾಡುವವರೇ, ಆದರೆ ಅವರ ನಂಬಿಕೆಯೂ ಸರಿ, ಅನುಭವವೂ ಸರಿ, ಬಯಕೆಯೂ ಸರಿ ಗ್ರೌಂಡ್ ಲೆವೆಲಲ್ಲೇ ಇರುತ್ತದೆ. ಪ್ರಾರ್ಥನೆ ಮಾಡಲು ಆರಂಭಿಸಿದರೆ ತಮ್ಮ ಜೀವಿತಕ್ಕೆ ಬೇಕಾಗಿರುವುದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ದೇವರೇ ನನಗೆ ಇದು ಬೇಕು ಅದು ಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಇನ್ನು ಕೆಲವರು ನಮಗೆ ಹಣವನ್ನು ಕೊಡಿ, ದುಡ್ಡನ್ನು ಕೊಡಿ, ಆಶೀರ್ವಾದವನ್ನು ಕೊಡಿ, ಸಮೃದ್ಧಿಯನ್ನು ಕೊಡಿ ಎಂಬುದಾಗಿ ಹಿಂಗೆ ಪ್ರಾರ್ಥನೆ ಮಾಡ್ತಾರೆ. ಅವರು ಕೂಡ ಆತ್ಮಿಕವಾದವರೇ, ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ನೀವು ಒಂದು ದೊಡ್ಡ ಕಾರ್ಯವನ್ನ, ಆಳವಾಗಿರುವ ಕಾರ್ಯವನ್ನ ಕರ್ತನ ಕೈಗಳಿಂದ ಹೊಂದಿಕೊಳ್ಳಬೇಕು. ಹಾಗಾಗಿ ಇನ್ನೂ ದೇವರ ಬಳಿ ಹತ್ತಿರ ಸೇರಬೇಕು ಅಂದರೆ ನೀವು ಏರಿ ಹೋಗುವಂತಹ ಅನುಭವವನ್ನು ಹೊಂದಿದವರಾಗಿರಬೇಕು. ಇಲ್ಲಿ ಅವರನ್ನು ಏರಿ ಬರಲು ಹೇಳಿದಾಗ ಕರ್ತನು ಅವರ ಬಳಿ ಮುಂಚಿತವಾಗಿಯೇ ಹಲವು ಕಾರ್ಯವನ್ನು ಪ್ರಕಟಿಸಿ ಮಾತಾಡಿದರು. ಆದರೆ ಈಗ ದಿಢೀರೆಂಬುದಾಗಿ ಏರಿ ಬಾ ಎಂಬುದಾಗಿ ಹೇಳ್ತಾ ಇದ್ದಾರೆ. ನಾನು ಮೊದಲು ನಿನಗೆ ಹೇಳಿದ್ದಕ್ಕೂ ಇನ್ನು ಮುಂದೆ ನಿನಗೆ ತೋರಿಸುವುದಕ್ಕೂ ದೂರದಲ್ಲಿ ಬರುವಂತಹ ಒಂದು ಕಾರ್ಯ, ಇನ್ನು ಮುಂದೆ ಹಲವು ವರ್ಷಗಳ, ಹಲವು ಶತಮಾನಗಳ ನಂತರ ಬರುವಂತಹ ಕಾರ್ಯವನ್ನು ಕೂಡ ನಾನು ನಿನಗೆ ತೋರಿಸಲು ಬಯಸುತ್ತೇನೆ. ಆಗ ನೀನು ಇವಾಗಿರುವಂತಹ ಆತ್ಮಿಕ ಸ್ಥಿತಿಯಿಂದ ಏರಿ ಬರಬೇಕು, ಪರಲೋಕದಲ್ಲಿ ಒಂದು ಸಂಪರ್ಕವನ್ನು ಏರ್ಪಡಿಸಬೇಕು. ಇದನ್ನೇ ದೇವರು ನಮಗೆ ಅಲ್ಲಿ ಪ್ರಕಟಿಸಿ ಬೆಟ್ಟು ಮಾಡಿ ತೋರಿಸುತ್ತಾರೆ. ಏರಿ ಹೋಗುವಂತಹ ಅನುಭವ ಒಬ್ಬ ಕ್ರೈಸ್ತಿಯ ಜೀವನದಲ್ಲಿ ಅತ್ಯವಶ್ಯವಾಗಿರುವ ಒಂದು ಕಾರ್ಯ. ದರ್ಶನವನ್ನು ನೋಡಲು ಮಾತ್ರವಲ್ಲ, ನಾವು ಇರುವ ಅಥವಾ ಕರೆಯಲ್ಪಡುವ, ಕರ್ತನ ನಡೆಸುವಂತಹ ನಮ್ಮ ಆತ್ಮಿಕವಾಗಿರುವಂತಹ ಅನುದಿನದ ಅನುಭವದಿಂದ ನೀವು ಹಲವು ಹಂತಗಳನ್ನು ದಾಟಿ ಹೋದರೆ ಮೇಲಾಗಿರುವ ಕಾರ್ಯವನ್ನ ದೇವರ ಬಳಿಯಲ್ಲಿ ಹೊಂದಿಕೊಳ್ಳಲು ಸಾಧ್ಯ. ಕೆಳಗಿರುವ ಹಂತಗಳನ್ನು ಬಿಟ್ಟು ಮೇಲೆ ಏರಿ ಹೋಗಲು ಅಭ್ಯಾಸ ಮಾಡಬೇಕು. ಸತ್ಯವೇದ ಹೇಳುತ್ತದೆ. ಯಾಕೆ ಏರಿ ಹೋಗುತ್ತಾರೆ? ಮೊದಲ ಕಾರ್ಯವನ್ನ ನೋಡಿ, ಕರ್ತನ ಬಳಿಯಲ್ಲಿ ಮಾತಾಡುವ ಹಾಗೆ ಏರಿ ಹೋಗಿರಿ. ದೇವರ ಬಳಿ ನೀವು ಮಾತನಾಡಬೇಕು, ಕರ್ತನ ಬಳಿಯಲ್ಲಿ ನೀವು ಮಾತಾಡಬೇಕು, ಕರ್ತನ ನಿಮ್ಮ ಬಳಿಯಲ್ಲಿ ಮಾತಾಡಬೇಕು. ಒಂದು ಸಂದರ್ಶನ ನಡಿಬೇಕು, ದೇವರೊಂದಿಗೆ ಒಂದು ಸಂಪರ್ಕ ಉಂಟಾಗಬೇಕು. ಕರ್ತನ ದೊಡ್ಡ ಕಾರ್ಯವನ್ನು ನಿಮ್ಮ ಬಳಿ ಮಾತಾಡಬೇಕು ಅಂದರೆ ನೀವು ಹೊಂದಿರುವಂತಹ ಮೂಲತಃ ಆತ್ಮಿಕ ಅನುಭವ ಸಾಕಾಗಲ್ಲ, ನಿಮ್ಮ ಮೂಲತಃ ಆತ್ಮಿಕ ಸೇವೆ ಸಾಕಾಗಲ್ಲ. ನೀವು ಒಂದು ಹಂತ ಮೇಲೆ ಏರಿ ಹೋಗಬೇಕು. ಸತ್ಯವೇದಲ್ಲಿ ನೋಡಿ, ವಿಮೋಚನಾ ಕಾಂಡ 19ನೇ ಅಧ್ಯಾಯ 3ರಿಂದ 6ರವರೆಗೂ ಇರುವಂತಹ ವಾಕ್ಯವನ್ನು ನೋಡ್ತೀವಿ. ಕರ್ತನ ಬಳಿಯಲ್ಲಿ ಮಾತಾಡುವ ಹಾಗೆ ಏರಿ ಹೋದಂತಹ ಮೋಶೆ ಏನು ಹಾಕಲ್ಪಟ್ಟಿದೆ? ಮೋಶೆ ದೇವರ ಬಳಿಯಲ್ಲಿ ಏರಿ ಹೋದನು.
ಕರ್ತನು ಬೆಟ್ಟದಿಂದ ಅವನನ್ನು ಕರೆದು, ನೀನು ಯಾಕೋಬನ ಅಂಶದವರಿಗೆ ಹೇಳಲು ಇಸ್ರಾಯೇಲ್ ಕುಲದವರಿಗೆ ತಿಳಿಸಬೇಕಾಗಿರುವ ಕಾರ್ಯವೇನೆಂದರೆ, ನಾನು ಐಗುಪ್ತರಿಗೆ ಮಾಡಿದ್ದನ್ನು, ನಾನು ನಿಮ್ಮನ್ನು ಹದ್ದುಗಳ ರೆಕ್ಕೆಗಳ ಮೇಲೆ ಹೊತ್ತು ನಿಮ್ಮನ್ನು ನನ್ನ ಬಳಿ ಸೇರಿಸಿಕೊಂಡದ್ದನ್ನು ನೀವು ಕಂಡಿದ್ದೀರಲ್ಲವೇ. ಮೋಶೆಯ ಬಳಿಯಲ್ಲಿ ದೇವರು ಕೆಲವೊಂದು ಕಾರ್ಯವನ್ನು ಮಾತಾಡಲು ಬಯಸ್ತಾರೆ. ಮೋಶೆ ಗುಣಗುಟ್ಟುವಂತಹ ಜನಗಳ ನಡುವೆ ಇದ್ದಾರೆ. ಸುತ್ತಲೂ ನೋಡುವುದಾದರೆ 10 ಮಂದಿ ನಂಬಿಕೆಯಿಂದ ಮಾತಾಡಿದ್ರೆ 100 ಮಂದಿ ಅವಿಶ್ವಾಸವಾಗಿ ಮಾತಾಡ್ತಾ ಇದ್ದಾರೆ. ಕೋಪದಿಂದ ಇದ್ದಾರೆ ಇನ್ನು ಕೆಲವು ಮಂದಿ. ಈಗ ಇವರವರನ್ನು ಮುನ್ನಡೆಸುತ್ತಾ ಬರ್ತಾ ಇದ್ದಾರೆ. ದೇವರು ಹೇಳ್ತಾ ಇದ್ದಾರೆ, ನೀನು ಈ ಸ್ಥಿತಿಯಲ್ಲಿದ್ದರೆ ನಾನು ಮಾತಾಡುವುದನ್ನು ಪರಿಪೂರ್ಣವಾಗಿ ಕಿವಿಗೊಟ್ಟು ಕೇಳಕ್ಕಾಗಲ್ಲ. ಆದ್ದರಿಂದ ನೀನು ಈ ಜನಗಳನ್ನು ಬಿಟ್ಟು ಪ್ರತ್ಯೇಕವಾಗಿ ಮೇಲೆ ಏರಿ ಬಾ. ಮೇಲೆ ಏರಿ ಬಾ ಅಂದರೆ ಏನರ್ಥ? ಈಗ ನಿನಗಿರುವಂತಹ ಸಮಸ್ಯೆಗಳು ಪೂರ್ತಿಯಾಗಿ ಈ ಜನಗಳ ಕುರಿತಾಗಿ ಇರುವಂಥದ್ದಾಗಿದೆ. ಈ ಜನಗಳು ಹಂಗೆ ಮಾಡ್ತಾರೆ, ಹಿಂಗೆ ಹೇಳ್ತಾರೆ ಎಂಬುದಾಗಿ. ಇವೆಲ್ಲವನ್ನ ಬಿಟ್ಟು ನಾನು ನಿನಗೆ ಏನು ಹೇಳಲಿದ್ದೇನೆ ಎನ್ನುವುದನ್ನು ಕೇಳುವ ಹಾಗೆ ಈಗಿರುವ ನಿನ್ನ ಸ್ಟೇಟಸ್ನಿಂದ, ಈಗಿರುವಂತಹ ನಿನ್ನ ಆತ್ಮಿಕ ಸ್ಥಿತಿಯಿಂದ ನೀನು ಮೇಲೆ ಏರಿ ಬಾ. ಯಾಕೆಂದರೆ ನಿನ್ನ ಬಳಿಯಲ್ಲಿ ಮೇಲಾಗಿರುವ ಕಾರ್ಯದ ಕುರಿತಾಗಿ ಮಾತಾಡಲು ಬಯಸುತ್ತೇನೆ ಎಂಬುದಾಗಿ ದೇವರು ಹೇಳುತ್ತಾರೆ. ಆದ್ದರಿಂದಲೇ ನೋಡಿ, ದೇವರ ಬಳಿಯಲ್ಲಿ ಮಾತಾಡಲು ಬಯಸುವವರು ತಮ್ಮನ್ನ ಕೂಟದಿಂದ ಅಥವಾ ಜನಗಳ ನಡುವೆಯಿಂದ, ಲೋಕ ಸಂಬಂಧವಾಗಿರುವಂತಹ ಜವಾಬ್ದಾರಿಗಳಿಂದ ತಮ್ಮನ್ನು ಪ್ರತ್ಯೇಕಿಸಿಕೊಂಡು ವೈಯಕ್ತಿಕವಾಗಿ ದೂರ ಆಗ್ತಾರೆ. ಯೇಸು ನೋಡಿ ಶಿಷ್ಯರಲ್ಲಿ ನಿದ್ದೆ ಮಾಡ್ತಾ ಇರ್ತಾರೆ. ಅಲ್ಲಿ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ಬೋದು, ಯಾರೇನು ಕೇಳ್ತಾರೆ. ಆದರೆ ಯೇಸು ದೂರ ಹೋಗಿ ಅವರು ಪ್ರಾರ್ಥನೆ ಮಾಡಲು ಆರಂಭಿಸಿದರು. ಮುಂಜಾನೆ ಕತ್ತಲೆಯಿಂದ ಎದ್ದು ಶಿಷ್ಯರು ನಿದ್ರೆ ಮಾಡುವಂತಹ ಸ್ಥಳದಿಂದ ಅವರು ತಳ್ಳಿ ಹೋಗಿ ಪ್ರಾರ್ಥನೆ ಮಾಡಿದರು. ಆಗ ದೇವರ ಬಳಿಯಲ್ಲಿ ಮಾತಾಡಬೇಕು ಅಂದರೆ ನೀವು ಇರುವಂಥ ನಿಮ್ಮ ಪರಿಸ್ಥಿತಿಗಳಿಂದ ನೀವು ಸ್ವಲ್ಪ ಮೇಲೆ ಏರಿ ಹೋಗಬೇಕು. ಅಂದರೆ ಅರ್ಥ ಏನು? ನಿಮ್ಮ ಹೃದಯದಲ್ಲಿ ಇರುವಂತಹ ಬಯಕೆಗಳು, ಅಗತ್ಯತೆಗಳು ಎಲ್ಲವೂ ಕೂಡ ಒಂದು ಕೀಳಾಗಿರುವ ಮಟ್ಟದಲ್ಲೇ ಇರುತ್ತದೆ. ನಮ್ಮ ಒಂದು ಅನುಭವ, ನಮ್ಮ ಜೀವನ ಇವೆಲ್ಲವೂ ಕೂಡ ಆರಂಭ ಸ್ಥಿತಿಯಲ್ಲೇ ಇರುತ್ತದೆ. ಅದರಲ್ಲಿದ್ದರೆ ದೇವರು ಮಾತಾಡುವಂತಹ ದೊಡ್ಡ ಕಾರ್ಯವನ್ನು ಗಮನಿಸಿ ಕೇಳಕ್ಕಾಗಲ್ಲ. ದೇವರು ನಿಮ್ಮ ಬಳಿ ಬರೀ ವಾಗ್ದಾನವನ್ನು ಮಾತ್ರ ಅವರು ಮಾತಾಡಲು ಬಯಸುತ್ತಿಲ್ಲ. ಬಹಳ ಸ್ಥಳಗಳಲ್ಲಿ ದೇವರು ನಿಮಗೆ ವಾಗ್ದಾನವನ್ನು ಕೊಡುತ್ತಾರೆ, ವಾಗ್ದಾನವನ್ನು ಮಾತಾಡುತ್ತಾರೆ ಎಂಬುದಾಗಿ ಹೇಳುತ್ತಾರೆ. ಆದರೆ ಅದಲ್ಲ, ನಿಮ್ಮ ಬಳಿ ಮಾತಾಡುವುದಕ್ಕೆ ಕರ್ತನು ಬಹಳ ಕಾರ್ಯವನ್ನು ಇಟ್ಟಿದ್ದಾರೆ. ನೀನು ಏನು ಮಾಡಬೇಕು, ಎಲ್ಲಿ ಹೋಗಬೇಕು, ನಿಮಗೆ ನಡೆಯಬೇಕಾಗಿರುವ ಕಾರ್ಯವೇನು, ನಿಮ್ಮ ಕುಟುಂಬಕ್ಕೆ ಏನು ನಡೆಯಲಿದೆ, ದೇಶಕ್ಕೆ ನೀವು ಹೇಳಬೇಕಾಗಿರುವ ಕಾರ್ಯವೇನಿದೆ, ಕರ್ತನಿಗೆ ನೀವು ಏನು ಮಾಡಬೇಕಾಗಿದೆ, ಇವೆಲ್ಲವುಗಳ ಕುರಿತಾಗಿ ಬಹಳ ಮನಸ್ಸು ಬಿಟ್ಟು ಮಾತಾಡಕ್ಕೆ ಬಯಸ್ತಾರೆ. ಆ ರೀತಿ ದೇವರು ಮಾತಾಡಬೇಕು ಅಂದರೆ ನೀವು ಆತ್ಮೀಕ ಸ್ಥಿತಿಯಿಂದ ಮಾರ್ಪಟ್ಟು ಸ್ವಲ್ಪ ಮೇಲಾಗಿರುವ ಅನುಭವದ ಒಳಗೆ ಹೋಗುವ ಹಾಗೆ ನಿಮ್ಮ ಬಯಕೆ ಮೇಲಾಗಿರಬೇಕು, ನಿಮ್ಮ ಹುಡುಕಾಟ ಮೇಲಾಗಿರಬೇಕು. ಕೆಲವರ ಒಂದು ಹುಡುಕಾಟ ದೇವರ ಬಳಿಯಲ್ಲಿ, ಕೆಲವರು ಏನು ಹುಡುಕ್ತಾರೆ? ರೊಟ್ಟಿಯನ್ನು ಹುಡುಕುತ್ತಾರೆ. 5 ರೊಟ್ಟಿ 2 ಮೀನು. ಯೇಸು ಕ್ರಿಸ್ತನು 5 ರೊಟ್ಟಿ 2 ಮೀನನ್ನು ಅವರು ತೆಗೆದು 5,000 ಮಂದಿಗೆ ಹಂಚಿಕೊಟ್ಟರು. ಅವರು ಯೇಸುವನ್ನು ಹೇಗಾದರೂ ಅರಸನಾಗಿ ಮಾಡಬೇಕು ಎಂಬುದಾಗಿ ಕೂಡಿದ್ದಂತಹ ಜನಗಳನ್ನು ಅವರು ಕೆರೆಸಿ ತೀರ್ಮಾನ ಮಾಡಿದ್ರು, ಇವರು ಹೇಗಾದರೂ ರಾಜ ಆಗಬೇಕು. ಅದು ಯೇಸುವಿನ ಕಿವಿಗೆ ಬಿದ್ದಾಗ ಯೇಸು ಹೇಳಿದರು, ಇವರನ್ನು ರಾಜನಾಗಿ ಮಾಡಲು ಬಯಸುವವರು ಅವರು ತಿಂದಂತಹ ರೊಟ್ಟಿಗೋಸ್ಕರವಾಗಿಯೂ ಮೀನಿಗೋಸ್ಕರವಾಗಿ ಮಾತ್ರ ಇವರನ್ನು ಅರಸನಾಗಿ ಮಾಡಿದರೆ, ಅವರು 5 ರೊಟ್ಟಿ 2 ಮೀನನ್ನು ಕೈಯಲ್ಲಿ ಕೊಟ್ಟರೆ ಸಾಕು, ದೇಶಕ್ಕೆ ಊಟವನ್ನು ಹಾಕುತ್ತಾರೆ. ನಾವು ಕೆಲಸ ಮಾಡಬೇಕಾಗಿದ್ದಿಲ್ಲ, ಫ್ರೀಯಾಗಿರ್ಬೋದು, ಊಟದ ಬಗ್ಗೆ ಚಿಂತಿಸಬೇಕಾಗಿಲ್ಲ, ಅದಕ್ಕೋಸ್ಕರವಾಗಿ ಹುಡುಕುತ್ತಾರೆ. ಇವತ್ತು ಕೂಡ ಬಹಳ ಮಂದಿ ರೊಟ್ಟಿಗೋಸ್ಕರವಾಗಿ ಅವರನ್ನು ಹುಡುಕುವವರು ಇದ್ದಾರೆ. ಅವರ ಒಂದು ಹುಡುಕಾಟ ಪೂರ್ತಿಯಾಗಿ ಕ್ರಿಸ್ತನಲ್ಲಿ ಎಷ್ಟೋ ದೊಡ್ಡ ದೊಡ್ಡ ಐಶ್ವರ್ಯ, ಎಷ್ಟೋ ದೊಡ್ಡ ದೊಡ್ಡ ಒಂದು ಮರ್ಮಗಳು, ಬೆಲೆ ಕಟ್ಟಲಾಗದಿರುವಂತಹ ಆತ್ಮಿಕ ಕಾರ್ಯ ಇದ್ದಾಗಲೂ ಕೂಡ ನಾವೇನು ಮಾಡ್ತೀವಿ? ಕರ್ತನ ಬಳಿಯಲ್ಲಿ ಅಳಿದು ಹೋಗುವಂತಹ ಕಾರ್ಯಗಳಿಗೋಸ್ಕರವಾಗಿ ನಮ್ಮ ಬಯಕೆ ಇರುತ್ತದೆ. ಒಂದು ಕೆಲಸ ಸಿಗಬೇಕು, ಹಣ ಸಿಗಬೇಕು, ಸಾಲ ತೀರಿಸಬೇಕು, ಇದುವೇ ಯಾವಾಗ ನೋಡಿದರೂ ಕೂಡ ನಾವು ಕೇಳುವುದು, ಮಾತಾಡುವಂಥದ್ದು ದೊಡ್ಡವರ ಬಳಿಯಲ್ಲಿ. ಹಾಗಾಗಿ ಅವರ ಬಳಿಯಲ್ಲಿ ದೊಡ್ಡ ಕಾರ್ಯವನ್ನು ಬಯಸಿರಿ, ಮೇಲಾಗಿರುವಂಥವುಗಳನ್ನು ಹುಡುಕಿ ಓಡ್ರಿ. ಇನ್ನು ಮುಂದೆ ಬರಲಿರುವಂತಹ ಲೋಕದ ಕುರಿತಾಗಿ, ನಿತ್ಯ ಜೀವಿತ ಕುರಿತಾಗಿ ಮಾತಾಡ್ರಿ. ಅದನ್ನು ಬಿಟ್ಟು ನಮ್ಮ ಆ ಒಂದು ಬಯಕೆ, ಕರ್ತನ ಬಳಿಯಲ್ಲಿ ಏನು ಹುಡುಕ್ತೀರಾ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಕರ್ತನನ್ನು ಮುಂಜಾನೆ ಎದ್ದು ಹುಡುಕುತ್ತೀರಾ? ಯಾತಕ್ಕಾಗಿ ಹುಡುಕ್ತೀರಾ?
ಕರ್ತನ ಬಳಿಯಲ್ಲಿ ಏನು ಹುಡುಕ್ತೀರಾ ಎಂಬುದಾಗಿ ನೋಡಿ, ನೀವು ಎಷ್ಟರ ಮಟ್ಟಿಗೆ ಬೆಳೆಯುತ್ತೀರಾ ಎಂಬುದಾಗಿ ನಿಮಗೆ ಅರ್ಥವಾಗುತ್ತದೆ. ಕರ್ತನ ಬಳಿಯಲ್ಲಿ ಏನು ಹುಡುಕ್ತೀವಿ? ಹಾಗಾದರೆ ದೇವರ ಬಳಿಯಲ್ಲಿ ಹುಡುಕುವಂತಹ ನಮ್ಮ ಹುಡುಕಾಟ ಮೇಲಾಗಿ ಮಾರ್ಪಡಬೇಕು. ಆಗ ಮಾತ್ರ ದೇವರು ನಿಮ್ಮ ಬಳಿ ಮೇಲಾದನ್ನು ಮಾತಾಡ್ತಾರೆ. ರೊಟ್ಟಿಯನ್ನು ಹುಡುಕಿ ಬಂದವನಿಗೆ ರೊಟ್ಟಿಯನ್ನು ಕೊಟ್ಟು ಕಳಿಸ್ತಾರಷ್ಟೇ ಅವನ ಕೆಲಸ. ಆದರೆ ದೇವರ ಬಳಿಯಲ್ಲಿ ಇನ್ನು ಮೇಲಾಗಿರುವ ಕಾರ್ಯಗಳು ಉಂಟು, ಅದನ್ನು ಹುಡುಕಬೇಕು. ಹಾಗಾಗಿ ದೇವರು ನಮ್ಮ ಬಳಿ ಮೇಲಾಗಿರುವ ಕಾರ್ಯವನ್ನು ಮಾತಾಡಬೇಕು. ಒಬ್ಬೊಬ್ಬ ಮನುಷ್ಯನ ಬಳಿಯಲ್ಲಿ ಮಾತಾಡುವುದಕ್ಕೆ ಅವರು ಮೇಲಾಗಿರುವ ಕಾರ್ಯವನ್ನು ಇಟ್ಟಿದ್ದಾರೆ. ನಮಗೆ ಬೇಕಾಗಿರುವ ಒಂದನ್ನು ಅಥವಾ ಲೋಕ ಪ್ರಕಾರವಾಗಿರುವ ಒಂದನ್ನು ದೇವರ ಬಳಿ ಕೇಳಿ ಪಡೆದುಕೊಂಡರೆ ಸಾಕು ಎಂಬುದಾಗಿ ಬಯಸುವವರಿದ್ದಾರೆ. ಇನ್ನೂ ಕೆಲವರು ಇದ್ದಾರೆ, ದೇವರು ಮಾತಾಡುತ್ತಾರೋ ಎಂಬುದಾಗಿ ಭಯಪಟ್ಟು ಮಾತಾಡಬೇಡಿ ದೇವರೆಂಬುದಾಗಿ ಹೇಳುವವರು ಕೂಡ ಇದ್ದಾರೆ. ಹೊರಗೆ ಕೇಳಿದ್ರೆ ಹೇಳ್ತಾರೆ, ದೇವರು ಮಾತಾಡ್ತಾರಾ? ದೇವರು ಮಾತಾಡುವುದನ್ನು ಕೇಳುವುದಕ್ಕೆ ಆಸೆ ಇದೆ. ನಾವು ಹಲವು ಬಾರಿ ಉಪವಾಸವಿದ್ದು ಹಲವು ಬಾರಿ ಇದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿ ನಾವು ಪ್ರಸಂಗವನ್ನೆಲ್ಲ ಕೇಳಿ ಕೂಟಕ್ಕೆಲ್ಲ ಬಂದು ದೇವರು ಮಾತಾಡ್ತಾರೆ ಎಂಬುದಾಗಿ ಕಾದಿದ್ದೇವೆ, ಆ ರೀತಿಯಾಗಿ ಹೇಳ್ತಾರೆ. ಆದರೆ ನಿಜವಾಗಿಯೂ ದೇವರು ಮಾತಾಡಿದರೆ ಅವರು ಮಾತಾಡದೇ ಇರುವಂಥದ್ದೇ ಒಳ್ಳೆಯದು. ನಮ್ಮೊಂದಿಗೆ ಮಾತಾಡಬೇಡಿ ಎಂಬುದಾಗಿ ಹೇಳುವವರು ಅನೇಕ ಮಂದಿ ಇರುವವರಾಗಿದ್ದಾರೆ. ಆ ರೀತಿ ವ್ಯಕ್ತಿಗಳಿದ್ದಾರೆ ಅಂತ ಕೇಳ್ತೀರಾ? ಇದ್ದಾರೆ. ಸತ್ಯವೇದದಲ್ಲಿ ಓದಿ ನೋಡುವುದಾದರೆ, ಸೀನಾಯಿ ಬೆಟ್ಟದ ಮೇಲೆ ಕರ್ತನ ಮಹಿಮೆ ಬಂದು ಇಳಿಯಿತು, ಕರ್ತನ ಶಬ್ದ ಉಂಟಾಯಿತು. ಅಲ್ಲಿ ಕೂಡಿದಂತಹ ಜನಗಳು ಭಯಪಟ್ಟರು. ಅವರು ಮೋಶೆಯ ಬಳಿಯಲ್ಲಿ ಬಂದು ಹೇಳಿದರು, ಏನೇ ಆಗಿದ್ರು ನೀವು ನಮ್ಮ ಸಂಗಡ ಮಾತಾಡಿರಿ, ಕರ್ತನು ನಮ್ಮ ಸಂಗಡ ಮಾತಾಡದೇ ಇರಲಿ. ಅವರ ಶಬ್ದವನ್ನು ಕೇಳಿದರೆ ಭಯವಾಗಿದೆ ಅಪ್ಪ, ಅವರು ನಮ್ಮ ಬಳಿ ಮಾತಾಡದೇ ಇರಲಿ. ನೀವು ಮಾತಾಡಿ, ಮನುಷ್ಯರು ನೀವು ಮಾತಾಡ್ರಿ. ಅವರು ಮಾತಾಡುವುದು ನಮ್ಮಿಂದ ಕೇಳಕ್ಕಾಗ್ತಾ ಇಲ್ಲ, ಭಯವಾಗ್ತಾ ಇದೆ. ಆ ರೀತಿಯಾಗಿ ಅವರು ಮಾತಾಡುವುದನ್ನು ಕೇಳ್ತೀವಿ. ಅದೇ ರೀತಿ ಇವತ್ತು ಕೂಡ ದೇವರು ಮಾತಾಡಿದ್ರೆ ಏನಾದರೂ ಒಂದು ಕಷ್ಟವಾಗಿರುವ ಕಾರ್ಯವನ್ನು ಹೇಳ್ತಾರೋ ಅಥವಾ ನಮ್ಮ ಬಳಿ ಇರುವಂತಹ ಕೊರತೆಗಳನ್ನು ಹೇಳ್ತಾರೋ ಎಂಬುದಾಗಿ ಭಯಪಟ್ಟು ಅವರು ಮಾತಾಡದೇ ಇರುವಂಥದ್ದೇ ಒಳ್ಳೆಯದು ಎಂಬುದಾಗಿ ಭಾವಿಸಿದರು. ಆದರೆ ಹೊರಗೆ ಹೇಳಬೇಕಾದರೆ ಅವರ ಶಬ್ದವನ್ನು ಕೇಳಬೇಕು, ಅವರು ಮಾತಾಡುವಂತಹ ಅವರ ಮುಖವನ್ನು ದರ್ಶಿಸಬೇಕೆಂಬುದಾಗಿ ಕೇಳ್ತಾರೆ. ಅವರ ಶಬ್ದವನ್ನು ಕೇಳಬೇಕೆಂದರೆ ಆ ಶಬ್ದ ಏನು ಹೇಳುತ್ತದೆ ಎನ್ನುವಂಥದ್ದನ್ನು ಕೇಳಿ ವಿಧೇಯರಾಗುವುದಕ್ಕೆ ಮುಂದಾಗಬೇಕು. ಬರೀ ಸುಮ್ಮನೆ ಶಬ್ದವನ್ನು ತೋರಿಸುವುದಕ್ಕೆ ಏನವರು ಎಕ್ಸಿಬಿಷನ್ ಹೇಳಲ್ಪಟ್ಟಂತಹ ಒಂದು ವಸ್ತು ಪ್ರದರ್ಶನದ ವಸ್ತುವಿನ ಆಗ, ಓ ಚೆನ್ನಾಗಿದೆಯಲ್ಲ ಶಬ್ದ, ಅವರು ಮಾತಾಡುವಾಗ ಗುಡುಗು ಬಡಿಯುವಂತಿದೆಯಲ್ಲ, ಈ ರೀತಿಯಾಗಿ ಒಬ್ಬ ವ್ಯಕ್ತಿ ಮಾತಾಡಿದ್ದು ಕೇಳಿದ್ದೇ ಇಲ್ವಲ್ಲ ಎಂಬುದಾಗಿ ಬರೀ ಶಬ್ದವನ್ನು ಕೇಳುವುದು ಮಾತ್ರ ಒಂದು ಸಂತೋಷಕ್ಕೋಸ್ಕರವಾಗಿ ಮಾತ್ರವಲ್ಲ, ಆ ಶಬ್ದಕ್ಕೆ ವಿಧೇಯರಾಗುವುದಕ್ಕೋಸ್ಕರವಾಗಿ ಮಾಡಬೇಕು. ಹಾಗಾಗಿ ದೇವರು ನಮ್ಮ ಬಳಿಯಲ್ಲಿ ಮಾತಾಡಿ ನಮಗಿರುವಂತಹ ಕಾರ್ಯವನ್ನು ಅವರೇ ಪ್ರಕಟಿಸಿ ಮಾತಾಡಬೇಕಂದ್ರೆ ನೀವು ಇವಾಗಿರುವಂತಹ ನಿಮ್ಮ ಆತ್ಮಿಕ ಸ್ತುತಿಯನ್ನು, ಇವಾಗಿರುವಂತಹ ನಿಮ್ಮ ಆತ್ಮಿಕವಾಗಿರುವಂತಹ ಒಂದು ಎದುರು ನೋಡುವಿಕೆ ಸಾಕಾದದ್ದಲ್ಲ. ನೀವು ಕರ್ತನ ಬಳಿ ಮಾತಾಡಬೇಕು ಅಂದರೆ ನೀವು ಏರಿ ಹೋಗಬೇಕಾಗಿರುತ್ತದೆ. ಮೋಶೆಯ ಬಳಿಯಲ್ಲಿ ದೇವರು ಹೇಳಿತಾನೆ ನಡೆಸಿದರು. ಸಮಭೂಮಿಯಲ್ಲಿ ಮಾತಾಡಿದ್ರಲ್ಲ ಅವರ ಬಳಿಯಲ್ಲಿ. ಅವರು ಕುರಿ ಮೇಯಿಸುವಾಗ ಆ ಬೆಟ್ಟದ ತುದಿಯಲ್ಲಿ, ಆ ಮುಳ್ಳಿನ ಪೊದೆಯಲ್ಲಿ ಅವರು ಮಾತಾಡಿದ್ರಲ್ವಾ. ಇವಾಗ ನೋಡಿ, ಒಂದು ದೊಡ್ಡ ಕಾರ್ಯವನ್ನು ಮಾತಾಡಲು ಬಯಸುತ್ತೇನೆ, ಮೇಲೆ ಏರಿ ಬಾ ಎನ್ನುತ್ತಾರೆ. ಹಾಗಾಗಿ ಮೋಶೆ ದೇವರ ಬಳಿಯಲ್ಲಿ ಮಾತಾಡುವ ಹಾಗೆ ಏರಿ ಹೋದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅವರಿರುವಂತಹ ಸ್ಥಳಕ್ಕೆ ಹೋಗಿ ಮೇಲಾಗಿರುವಂತಹ ಒಂದು ಸ್ಥಾನಕ್ಕೆ ಹೋಗಿ ಕರ್ತನ ಬಳಿಯಲ್ಲಿ ಮಾತಾಡುವುದಕ್ಕಾಗಿ ಏರಿ ಹೋದರು. ನಮ್ಮ ಜೀವನದ ಅನುಭವ ಕೂಡ ಅದೇ ರೀತಿ ಇರಬೇಕು. ನಮ್ಮ ಪರಿಸ್ಥಿತಿ ದೇವರು ಹೇಳಿದರೆ ಕೇಳಲಾಗದಿರುವಂತಹ ಮಟ್ಟದಲ್ಲಿದ್ದು ಮಾತಾಡೋ ದೇವರೇ ಎಂಬುದಾಗಿ ಕೇಳ್ತೀವಿ. ನಮ್ಮ ಆತ್ಮಿಕ ಅನುಭವ ಮಾರ್ಪಡಬೇಕು. ಅದು ಮೇಲಾಗಿರುವುದನ್ನು ಕೇಳುವ ಹಾಗೆ ನಮ್ಮ ಪರಿಸ್ಥಿತಿ ಎತ್ತಲ್ಪಡಬೇಕು. ಸತ್ಯವೇದ ಹೇಳುತ್ತದೆ, ಕೀರ್ತನೆಗಳು 66ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ, ನನ್ನ ಹೃದಯದಲ್ಲಿ ಅಕ್ರಮ ಆಲೋಚನೆ ಇದ್ದರೆ ದೇವರು ನನ್ನ ಶಬ್ದಕ್ಕೆ ಕಿವಿಗೊಡುವುದಿಲ್ಲ. ನನ್ನ ಮನದಲ್ಲಿ ಒಂದು ಅಕ್ರಮವಾಗಿರುವಂತಹ ನೆನಪು, ಒಂದು ಅಕ್ರಮವಾಗಿರುವ ಚಿಂತನೆ ಇದ್ದರೆ ಕರ್ತನು ನನಗೆ ಕಿವಿಗೊಡುವುದಿಲ್ಲ. ಹಾಗಾದರೆ ನೋಡಿ, ದೇವರು ಅಂತ ಗೊತ್ತಾಗುತ್ತೆ, ದೇವರ ಬಳಿ ಮಾತಾಡ್ತೀವಿ, ಆದರೆ ನಾವಿರುವಂಥದ್ದು ಒಂದು ಅಕ್ರಮ ಚಿಂತನೆಯಲ್ಲಿದ್ದೇವೆ. ಆ ರೀತಿ ಇದ್ದರೆ ದೇವರು ಮಾತಾಡುವುದನ್ನು ಕೇಳಕ್ಕಾಗಲ್ಲ. ಹಾಗಾಗಿ ದೇವರು ಮಾತಾಡುವುದನ್ನು ಕೇಳಬೇಕು ಅಂದರೆ ಈ ಕೆಳಗಿರುವ ಕಾರ್ಯಗಳನ್ನು ಒದರಿಬಿಟ್ಟು ನೀವು ಮೇಲೆ ಏರಿ ಹೋಗಬೇಕು. ನಿಮ್ಮ ಸ್ಥಾನ ಹೆಚ್ಚಲ್ಪಡಬೇಕು, ನಿಮ್ಮ ಅನುಭವ ಹೆಚ್ಚಲ್ಪಡಬೇಕು. ಹಾಗಾದರೆ ಅಕ್ರಮ ಚಿಂತನೆ ಇರುವವರು ದೇವರು ಎಷ್ಟೇ ಶಬ್ದವಾಗಿ ಮಾತಾಡಿದ್ರು ಅಥವಾ ನೀವೇ ಎಷ್ಟೇ ಶಬ್ದವಾಗಿ ಮಾತಾಡಿದ್ರು ಕರ್ತನಿಂದ ನಿಮ್ಮ ಶಬ್ದವನ್ನು ಕೇಳಕ್ಕೂ ಆಗಲ್ಲ. ದೇವರು ಮಾತಾಡಿದ್ರೆ ನಿಮ್ಮಿಂದ ಶಬ್ದವನ್ನು ಕೇಳಿಸಿಕೊಳ್ಳುವುದಕ್ಕಾಗಲ್ಲ. ಯೆಶಾಯನ ಪ್ರವಾದನೆ ಗ್ರಂಥ 69ನೇ ಅಧ್ಯಾಯ
1ರಿಂದ ಕೆಲವೊಂದು ವಾಕ್ಯ ಹೇಳುತ್ತದೆ, ಗಮನಿಸಿ. ಕರ್ತನು ಯಾಕೆ ನಮ್ಮ ಬಳಿ ಮಾತಾಡುವುದಿಲ್ಲ? ನಾವು ಕೇಳುವುದಕ್ಕೆ ಯಾಕೆ ದೇವರು ಉತ್ತರವನ್ನು ದಯಪಾಲಿಸುವುದಿಲ್ಲ? ಅದರ ನಡುವೆ ಇರುವಂತಹ ಸಮಸ್ಯೆ ಏನು ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಈ ಸ್ಥಳದಲ್ಲಿ ತೋರಿಸುತ್ತಾರೆ. ದೇವರು ಹೇಳುತ್ತಾರೆ, ರಕ್ಷಿಸಲಾಗದಷ್ಟು ದೇವರ ಕೈ ಮೋಟುಗೈಯಲ್ಲ, ಕೇಳದೆ ಇರುವ ಹಾಗೆ ಅವರ ಕಿವಿಗಳು ಮಂದವಾಗಿಯೂ ಇಲ್ಲ. ನಿಮ್ಮ ಅಕ್ರಮಗಳೇ ನಿಮಗೂ ನಿಮ್ಮ ದೇವರಿಗೂ ನಡುವೆಯಲ್ಲಿ ಬಿರುಕನ್ನು ಉಂಟು ಮಾಡುತ್ತದೆ. ನಿಮ್ಮ ಪಾಪಗಳೇ ಅವರು ನಿಮಗೆ ಕಿವಿಗೊಡದ ರೀತಿಯಲ್ಲಿ ಅವರ ಮುಖವನ್ನು ಮರೆಮಾಡುತ್ತದೆ. ಏಕೆಂದರೆ ನಿಮ್ಮ ಕೈಗಳು ರಕ್ತದಿಂದಲೂ ನಿಮ್ಮ ಬೆರಳುಗಳು ಅಕ್ರಮದಿಂದಲೂ ದೋಷವುಳ್ಳದ್ದಾಗಿದೆ. ನಿಮ್ಮ ತುಟಿಗಳು ಸುಳ್ಳನ್ನು ಮಾತಾಡಿ ನಿಮ್ಮ ನಾಲಿಗೆ ಕೆಟ್ಟದ್ದನ್ನು ಮಾತಾಡುತ್ತಾ ಇದೆ. ನೀತಿಯನ್ನು ಹುಡುಕುವವನಿಲ್ಲ, ಸತ್ಯಕ್ಕನುಸಾರವಾಗಿ ಕೇಳುವವನಿಲ್ಲ, ಮಾಯೆಯನ್ನು ನಂಬಿ ಅಬದ್ಧವಾದದ್ದನ್ನು ಮಾತಾಡುತ್ತಾರೆ. ಕೆಟ್ಟದ್ದನ್ನು ಗರ್ಭಧರಿಸಿ ಅಕ್ರಮವನ್ನು ಮಾಡುತ್ತಾರೆ. ಈ ರೀತಿ ಇದ್ದರೆ ನಾವು ಮಾತಾಡುವಂಥದ್ದನ್ನು ಅವರು ಕೇಳುವುದೂ ಇಲ್ಲ, ಅವರು ಮಾತಾಡುವುದನ್ನು ನಾನು ಕೇಳುವುದೂ ಇಲ್ಲ. ಇಬ್ಬರ ನಡುವೆ ಒಂದು ಗೋಡೆ ಇದೆ, ಒಂದು ತಡೆಗೋಡೆ. ಆಗ ನೀವು ಈಗ ಇರುವಂತಹ ಈ ಕೆಳಗಿರುವಂತಹ ಕಾರ್ಯಗಳನ್ನು ಬಿಟ್ಟು, ಕೀಳಾಗಿರುವ ಕಾರ್ಯವನ್ನು ಬಿಟ್ಟು ಮೇಲೆ ಏರಿ ಹೋದರೆ ಮಾತ್ರ ದೇವರು ಮಾತಾಡುವುದನ್ನು ನೀವು ಕೇಳಲು ಸಾಧ್ಯ. ನೀವು ಮಾತಾಡುವುದನ್ನು ಕರ್ತನು ಕೇಳಲು ಸಾಧ್ಯ. ವಿಮೋಚನಾ ಕಾಂಡದಲ್ಲಿ ಓದಬೇಕಾದರೆ ಮೋಶೆ ದೇವರ ಬಳಿಯಲ್ಲಿ ಮಾತಾಡುವ ಹಾಗೆ ದಾಟಿ ಹೋದರು. ಕರ್ತನು ಹೇಳಿದ್ದನ್ನು ಕೇಳುವ ಹಾಗೆ ಮಾತ್ರವಲ್ಲ, ತಾನು ಹೇಳುವುದನ್ನು ಕರ್ತನು ಕೇಳುವ ಹಾಗೆಯೂ ಮಾತಾಡುವ ಹಾಗೆ ದೇವರ ಬಳಿಯಲ್ಲಿ ಏರಿ ಹೋದನು. ಇದು ನಮ್ಮ ಜೀವನದಲ್ಲಿ ಅನುಭವದಂತೆ ಇರಬೇಕು. ನೀವು ಏರಿ ಹೋಗದೆ ಇರುವ ಯಾವುದನ್ನು ಬಿಡದೆ ಅದನ್ನು ಹಾಗೆ ಬಿಗಿಯಾಗಿ ಹಿಡಿದುಕೊಂಡು ಮಾತಾಡಿ ದೇವರೇ ಅಂತ ಹೇಳ್ತಾ ಇದ್ರೆ ಹೇಳ್ತಾನೆ ಇರಬೇಕು ಅಷ್ಟೇ. ಅವನು ರಕ್ಷಣೆ ಹೊಂದಿ 30 ವರ್ಷ ಆಯಿತು ಕಣ್ರಿ, ನಾನು ದಿನವೂ ಮಾತಾಡಿ ಅಂತ ದೇವರ ಬಳಿ ಕೇಳ್ತಾ ಇದ್ದೀನಿ. ಹಲವು ಬಾರಿ ಈ ರೀತಿ ದೇವರು ಮಾತಾಡಿದರು ಎಂಬುದಾಗಿ ಹೇಳುವಂತಹ ಸೇವಕರ ಸಂದೇಶವನ್ನು ಕೇಳಬೇಕಾದರೆ ನನ್ನ ಬಳಿ ಮಾತ್ರ ಯಾಕೆ ಮಾತಾಡುತ್ತಿಲ್ಲ ಎಂಬುದಾಗಿ ನಾನು ಅಂಗಲಾಚಿ ಹೋಗುತ್ತಾ ಇದ್ದೇನೆ ಎಂಬುದಾಗಿ ಹೇಳುವವರು ಕೂಡ ಬಹಳ ಮಂದಿಯನ್ನು ನೋಡ್ತೀವಿ. ಕರ್ತರು ಹೇಳುತ್ತಾರೆ, ನಿಮ್ಮ ಬಳಿ ಮಾತಾಡಬಾರ್ದು ಅಂತಿಲ್ಲ, ನೀವು ಮಾತಾಡುವುದನ್ನು ಕೇಳಬಾರ್ದು ಅಂತ ಇಲ್ಲ. ನಿಮ್ಮ ಒಂದು ಹೃದಯದಲ್ಲಿ ನೀವಿರುವ ಸ್ಥಾನ ನಾನು ಮಾತಾಡುವುದನ್ನು ಕೇಳದಿರುವ ಸ್ಥಳ. ನೀವು ಇರುವಂತಹ ಈಗಿರುವಂತಹ ಸ್ಥಿತಿ ನೀವು ಮಾತಾಡುವುದನ್ನು ನಾನು ಕೇಳದಿರುವಂತಹ ಸ್ಥಿತಿ. ಹಾಗಾಗಿ ಇದರಿಂದ ನೀವು ಇದನ್ನು ಬಿಟ್ಟು ಮೇಲೆ ಏರಿ ಬರಬೇಕು. ನಿಮ್ಮ ಹುಡುಕಾಟ, ನಿಮ್ಮ ಜೀವನ, ನಿಮ್ಮ ಬೆಳವಣಿಗೆ ಮುಂದಿನ ಹಂತದಲ್ಲಿ ಏರಿ ಹೋಗಬೇಕು ಎನ್ನುವಂಥದ್ದನ್ನು ದೇವರು ನಮಗೆ ಹೇಳಲು ಬಯಸುತ್ತಾರೆ. ಎರಡನೇದಾಗಿ ಯಾಕೆ ಏರಿ ಹೋಗಬೇಕು ಅಂದರೆ, ದೇವರ ಸಮ್ಮುಖದಲ್ಲಿ ಒಂದು ಒಡುಕಿನಲ್ಲಿ ನಿಲ್ಲುವುದಕ್ಕೋಸ್ಕರವಾಗಿ. ಬರೀ ಸುಮ್ಮನೆ ನಿಮ್ಮ ಸೇವೆಯ ಕಾರ್ಯಕ್ಕೆ ಮಾತಾಡಲು ಮಾತ್ರವಲ್ಲ, ಒಡುಕಿನಲ್ಲಿ ನಿಲ್ಲುವವರು ಏರಿ ಹೋಗುವಂತಹ ಅನುಭವವನ್ನು ಪಡೆಯಬೇಕು. ಆಗ ಮಾತ್ರ ದೇವ ಜನಗಳಿಗೋಸ್ಕರವಾಗಿ, ದೇವರ ಯೋಜನೆಗೋಸ್ಕರವಾಗಿ ನೀವು ಮಾಡುವಂತಹ ಪ್ರಾರ್ಥನೆಯನ್ನು ದೇವರು ಸ್ವೀಕರಿಸಲು ಸಾಧ್ಯ. ಇವತ್ತು ಬಹಳ ಮಂದಿಯನ್ನು ನೋಡಿ ಒಡುಕಿನಲ್ಲಿ ನಿಂತು ಪ್ರಾರ್ಥನೆ ಮಾಡ್ತೀವಿ, ಒಡುಕಿನಲ್ಲಿ ನಿಂತು ದೇಶಕ್ಕೋಸ್ಕರವಾಗಿ ಗೋಳಾಡ್ತೀವಿ, ಆ ರೀತಿಯೆಲ್ಲ ಪ್ರಾರ್ಥನೆ ಮಾಡ್ತಾರೆ. ಆದರೆ ಅವರು ಎಷ್ಟೋ ಲಕ್ಷ ಮಂದಿಯನ್ನು ಕಣ್ಣರೆ ನೋಡಿದ್ದೀನಿ ನಾನೇ. 1000 ಗಟ್ಟಳೆಯಲ್ಲಿ 10,000 ಮಂದಿ, 50,000 ಮಂದಿ, ಅಧಿಕ ಪಕ್ಷ 2 ಲಕ್ಷ ಮಂದಿ ಒಡುಕಿನಲ್ಲಿ ನಿಂತು ಪ್ರಾರ್ಥನೆ ಮಾಡೋದನ್ನು ನಾನು ನೋಡಿದ್ದೀನಿ ಕಣ್ಣಾರೆ. ಅಷ್ಟು ದೊಡ್ಡ ಗುಂಪು ಪ್ರಾರ್ಥನೆ ಮಾಡಿದ್ರು ಕೂಡ ಆ ಒಡುಕಿನಲ್ಲಿ ನಿಂತು ನಾವು ಯಾತಕ್ಕೋಸ್ಕರವಾಗಿ ನಿಂತು ಪ್ರಾರ್ಥನೆ ಮಾಡ್ತೀವೋ ಆ ಕಾರ್ಯಗಳನ್ನು ನಾವು ಪರಿಪೂರ್ಣವಾಗಿ ಹೊಂದಿಕೊಂಡಂತೆ ಕಾಣಿಸುವುದಿಲ್ಲ. ನಡೆಯುವುದು ನಡೀತಾನೆ ಇರಲಿ, ಯಾವುದು ನಡಿಬಾರದು ಎಂಬುದಾಗಿ ಅಂದುಕೊಂಡು ಪ್ರಾರ್ಥನೆ ಮಾಡ್ತೀವೋ ನಡೀತಾನೆ ಇದೆ ಅದು. ಇದಕ್ಕೆ ಕಾರಣ ಏನಂತ ಕೇಳುವುದಾದರೆ, ಒಡಕಿನಲ್ಲಿ ನಿಂತು ದೇವರ ಕಾರ್ಯಗಳಿಗಾಗಿ ಪ್ರಾರ್ಥನೆ ಮಾಡುವುದನ್ನು ಮೊದಲು ಮೇಲೆ ಏರಬೇಕು. ನಾವು ಇರುವಂತಹ ಅದೇ ಸ್ಥಿತಿಯಲ್ಲಿ ಹಂಗೆ ಇದ್ದೇವೆ. ಒಂದು ಪೋಸ್ಟರ್ ನೋಡ್ತೀವಿ, ಪೋಳಿಯೋ ಹುಡುಕಿನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಇವತ್ತು ಪೋಳಿಯೋ ಹುಡುಕಿನ ನಿಂತು ಉಪವಾಸ ಪ್ರಾರ್ಥನೆಯನ್ನು ಮಾಡ್ತಾರೆ, ಯುದ್ಧ ಪ್ರಾರ್ಥನೆ ಮಾಡ್ತಾರೆ, ಬನ್ನಿ ಮುಖ ತೊಳ್ಕೊಂಡು ಹೋಗೋಣ ಅಂತ ಹೋಗಿ ಸಾಯಂಕಾಲ ಮುಗಿಸ್ಕೊಂಡು ಮನೆಗೆ ಬರ್ತೀವಿ. ಈ ಒಂದು ಮನಸ್ಥಿತಿಯಲ್ಲಿ ಬಂದು ನೀವು ಕೋಟಿಗಟ್ಟಲೆ ಜನಕ್ಕೆ ಸೇರಿ ಪ್ರಾರ್ಥನೆ ಮಾಡಿದ್ರು ಆ ಪ್ರಾರ್ಥನೆಯಲ್ಲಿ ಯಾವ ಪ್ರತಿಫಲ ಇರುವುದಿಲ್ಲ. ಒಡುಕಿನಲ್ಲಿ ಪ್ರಾರ್ಥನೆ ಮಾಡುವವರು ಏರಿ ಹೋಗಿ ಪ್ರಾರ್ಥನೆ ಮಾಡಬೇಕು. ಏರಿ ಹೋಗಿ ಅಂದರೆ ಏನು? ಜೀವನದಲ್ಲಿರುವಂತಹ ಕೆಳಗಿರುವ ಕಾರ್ಯಗಳನ್ನು ಮೊದಲು ತುಳಿದು ಅದನ್ನು ದೂರ ತಳ್ಳಿ ಒಂದು ಒಳ್ಳೆಯ ದೈವ ಅನುಭವದೊಂದಿಗೆ ಒಡುಕಿನಲ್ಲಿ ನಿಲ್ಲುವುದಕ್ಕೆ
ನಿಮಗೆ ಆತ್ಮೀಕವಾಗಿರುವಂತಹ ಪರಿಸ್ಥಿತಿ ಅಥವಾ ಅಂತಸ್ತು ಹೆಚ್ಚಿಸಲ್ಪಡಬೇಕು. ನೀವು ಒಡುಕಿನಲ್ಲಿ ನಿಂತು ಪ್ರಾರ್ಥನೆ ಮಾಡುವುದಕ್ಕಾಗಿ ಏರಿ ಹೋಗಬೇಕು. ಹಾಗಾದರೆ ಕೆಳಗಿರುವಂಥವುಗಳನ್ನು ಬಿಸಾಕಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಕೆಳಗಿರುವ ಕಾರ್ಯಗಳಿದೆಯೋ ಎಲ್ಲವನ್ನ ಕಳಚಿ, ಕೀಳಾಗಿರುವ ನಿಮ್ಮ ಬಯಕೆಗಳನ್ನು ಕೂಡ ಕಳಚಿ. ಅದರಲ್ಲಿ ಪೌಳಿ ಹುಡುಕಿನ ಕೂಟಕ್ಕೆ ಬಂದು ದೇಶಕ್ಕೆ ಪ್ರಾರ್ಥನೆ ಮಾಡುವವರನ್ನ ನೋಡಿ, ಅದರಲ್ಲಿ ಬಹಳ ಮಂದಿಗೆ ಲೋಕರೀತಿಯಾಗಿರುವ ಕಾರ್ಯಗಳಲ್ಲಿ ತಮಗೆ ಸಿಗಬೇಕಾಗಿರುವಂತಹ ಆಶೀರ್ವಾದ ಕುರಿತಾಗಿ ಒಂದು ಬಯಕೆಯಿಂದ ಬರುತ್ತಾರೆ. ಒಂದು ಎದುರು ನೋಡುವಿಕೆಯಲ್ಲಿ ಬಂದು ಅಲ್ಲಿಯವರು ಕಾಯ್ತಾನೇ ಇರ್ತಾರೆ. ಕೊನೆಯ ಒಂದು ಅರ್ಧ ಗಂಟೆ ನಿಮ್ಮ ಸಮಸ್ಯೆಗೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕು ಆ ರೀತಿ ಹೇಳಿದ ಕೂಡಲೇ ಅದಕ್ಕೆ ಬಂದು ಗುಂಪಾಗಿ ಬಂದು ನಿಲ್ತಾರೆ. ಹಾಗಾದರೆ ಇವರು ತಮಗೋಸ್ಕರವಾಗಿ ಒಂದು ಬಯಕೆಯನ್ನು ಇಟ್ಟುಕೊಂಡು, ಸ್ವಾರ್ಥ ಚಿಂತನೆಯನ್ನಿಟ್ಟುಕೊಂಡು ಉಳಿದವರಿಗೆ ಪ್ರಾರ್ಥನೆ ಮಾಡುತ್ತೇವೆ ಎನ್ನುವಂಥದ್ದು ಎರಡನೇ ಹಂತದ ಒಂದು ಸ್ಥಿತಿಯಾಗಿದೆ. ನಾವೇನು ಮಾಡಬೇಕು? ನಾವು ಈಗಿರುವಂತಹ ಆತ್ಮಿಕ ಸ್ಥಿತಿಯಲ್ಲಿದ್ದು ನಮಗೆ ಒಂದೇ ಒಂದು ಬಯಕೆ, ಒಂದನ್ನು ಹುಡುಕುತ್ತೇನೆ, ಅದನ್ನೇ ಹುಡುಕುತ್ತೇನೆ ಎಂಬುದಾಗಿ ಹೇಳಿದ ರೀತಿಯಲ್ಲಿ ದೇಶಕ್ಕಾಗಿ ಪ್ರಾರ್ಥನೆ ಮಾಡಬೇಕಾ? ದೇಶಕ್ಕಾಗಿ ಮಾತ್ರ ಪ್ರಾರ್ಥನೆ ಮಾಡಬೇಕು. ಅನಂತರ ತಲೆನೋವು, ಜ್ವರ, ಇದಕ್ಕೋಸ್ಕರವಾಗಿ ಎಲ್ಲ ಯಾತಕ್ಕೋಸ್ಕರ ಪ್ರತ್ಯೇಕ ಪ್ರಾರ್ಥನೆ ಮಾಡಬೇಕು? ಒಂದನ್ನು ಕೇಳಿದೆ ಅದನ್ನೇ ಹುಡುಕುವೇನು, ಅದೇ ಅಲ್ವಾ ಮೇಲಾಗಿರುವ ಅನುಭವ. ಹಾಗಾಗಿ ಅಂಥ ಅನುಭವಸ್ಥರು ಆ ಒಂದು ಬಯಕೆಯಲ್ಲಿ ಇರುವಂತಹ ಒಂದು ಮೇಲಾಗಿರುವಂತಹ ನಂಬಿಕೆಯನ್ನು ಹೊಂದಿರುವವರು ಕರ್ತನ ಬಳಿಯಲ್ಲಿ ಈಗಿರುವ ಸ್ಥಿತಿಯಿಂದ ಏರಿ ಹೋಗಬೇಕು. ಆಗ ಮಾತ್ರವೇ ನಾವು ಮಾಡುವಂತಹ ಪ್ರಾರ್ಥನೆಯ ಪ್ರತಿಫಲವನ್ನು ಕಾಣಲು ಸಾಧ್ಯ. ನೋಡಿ, ಸತ್ಯವೇದ ಹೇಳುತ್ತದೆ, ಮೋಶೆ ಬೆಟ್ಟದ ಮೇಲೆ ಏರಿ ಹೋಗಿ ನಿಂತು ತನ್ನ ಕೈಗಳನ್ನು ಮೇಲೆತ್ತಿ, ಆ ಕೋಲನ್ನು ತೆಗೆದು ಮೇಲೆತ್ತಿ ಆಕಾಶಕ್ಕೆ ನೇರವಾಗಿ ನೋಡಿ. ಅದು ಪ್ರಾರ್ಥನೆ, ಒಡುಕಿನಲ್ಲಿ ನಿಲ್ಲುವಂಥ ಪ್ರಾರ್ಥನೆ. ಬೆಟ್ಟದ ಕೆಳಗೆ ದೇವ ಜನಗಳು ಯುದ್ಧವನ್ನು ಮಾಡುತ್ತಾ ಇದ್ದಾರೆ. ದೇವ ಜನಗಳನ್ನು ಕೊಲ್ಲುವುದಕ್ಕೆ ಸಮಸ್ಯೆಗಳು ಬರ್ತಾ ಇವೆ. ಅವರು ಯುದ್ಧದಲ್ಲಿ ತೊಡಗಿಸಿಕೊಂಡಿದ್ದಾರೆ, ಜಯಿಸಬೇಕು. ಆ ಜಯಕ್ಕೋಸ್ಕರವಾಗಿ ಒಡುಕಿನ ನಿಂತು ಪ್ರಾರ್ಥನೆ ಮಾಡ್ತಾರೆ ನೋಡಿ. ಆ ರೀತಿ ಪ್ರಾರ್ಥನೆ ಮಾಡುವುದಕ್ಕೆ ದೇವರು ಅವರನ್ನು ಬೆಟ್ಟದ ಮೇಲೆ ಏರಿ ಬರಲು ಹೇಳಿದರು. ಅವರ ಅನುಭವ ಏರಿ ಬಂದು ಪ್ರಾರ್ಥನೆ ಮಾಡುವಂಥ ಅನುಭವ ಆಗಿರಬೇಕು. ನೀವು ಇರುವಂಥ ಸ್ಥಿತಿಯಲ್ಲಿ ಇದ್ದು, ಆ ಬಯಕೆಯಲ್ಲಿದ್ದು ಏರಿ ಹೋಗಿ ನೀವು ಪ್ರಾರ್ಥನೆ ಮಾಡಬೇಕು. ಆ ರೀತಿ ಮಾಡುವವರ ಪ್ರಾರ್ಥನೆಯನ್ನೇ ಕರ್ತನು ಗಮನಿಸಿ ಕೇಳುತ್ತಾರೆ. ವಿಮೋಚನಾ ಕಾಂಡ 17ನೇ ಅಧ್ಯಾಯ 8, 9, 10ನೇ ವಾಕ್ಯವನ್ನು ಓದಿ ನೋಡುವುದಾದರೆ, ಅಮಲೇಕ್ಯರು ಬಂದು ರೆಫೆದೇಮಿನಲ್ಲಿ ಇಸ್ರಾಯೇಲರೊಂದಿಗೆ ಯುದ್ಧವನ್ನು ಮಾಡಿದರು. ಆಗ ಮೋಶೆ ಯೆಹೋಶುವನನ್ನು ನೋಡಿ, ನೀನು ನಮಗೋಸ್ಕರವಾಗಿ ಮನುಷ್ಯರನ್ನು ಗೊತ್ತು ಮಾಡಿಕೊಂಡು ಹೊರಟು ಅಮಲೇಕ್ಯರೊಂದಿಗೆ ಯುದ್ಧವನ್ನು ಮಾಡು. ನಾಳೆ ನಾನು ಬೆಟ್ಟದ ತುದಿಯಲ್ಲಿ ದೈವ ದಂಡವನ್ನು ಕೈಯಲ್ಲಿಡಿದುಕೊಂಡು ನಿಲ್ಲುತ್ತೇನೆ ಎಂದನು. ಯೆಹೋಶುವ ಮೋಶೆ ತನಗೆ ಹೇಳಿದ ಹಾಗೆ ಮಾಡಿ ಅಮಲೇಕ್ಯರೊಂದಿಗೆ ಯುದ್ಧ ಮಾಡಿದನು. ಮೋಶೆಯು ಆರೋನನು ಊರನು ಎಂಬುವವನು ಬೆಟ್ಟದ ತುದಿಯಲ್ಲಿ ಹತ್ತಿದರು. ಅದುವೇ ನೋಡಿ, ಅವರು ಏರಿದರು. ಯಾಕೆ ಕೆಳಗೆ ಎಲ್ಲೋ ಒಂದು ಕಡೆ ಕುಂದು ಪ್ರಾರ್ಥನೆ ಮಾಡ್ಬೋದಿತ್ತಲ್ವಾ? ಒಂದು ಗೂಡಾರವನ್ನು ಹಾಕಿ ಕೊಡುತ್ತೇವೆ. ಯಾಕೆಂದರೆ ಇವರ ಒಂದು ಅನುಭವ ಏರಿ ಹೋಗಿ ದೇವರ ಬಳಿಯಲ್ಲಿ ಹುಡುಕಿನ ನಿಲ್ಲುವಂಥ ಅನುಭವ. ಇವತ್ತು ನಾವು ಇರುವ ಸ್ಥಿತಿಯಲ್ಲಿ ನಿಂತು ಪ್ರಾರ್ಥನೆ ಮಾಡ್ತೀವಿ, ಬೆಟ್ಟದ ತುದಿಯಲ್ಲಿ ನಿಂತು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಮ್ಮ ಒಂದು ಅನುಭವ ಆಗಿರ್ಬೋದು, ನಮ್ಮ ಒಂದು ಬಯಕೆ ಆಗಿರ್ಬೋದು, ಅದು ಮೇಲಾಗಿರುವಂಥದ್ದಾಗಿ ಇಲ್ಲ. ಹೇಳ್ತಾರಲ್ಲ ಎನ್ನುವುದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಆದ್ದರಿಂದ ಜಯಿಸಕ್ಕಾಗ್ತಾ ಇಲ್ಲ. ಮೋಶೆಯನ್ನ ದೇವರು ಬೆಟ್ಟದ ತುದಿಗೆ ಬಂದು ಹುಡುಕಿನ ನಿಲ್ಲು ಎಂಬುದಾಗಿ ಹೇಳ್ತಾರೆ. ನಿನಗಿರುವ ಸ್ಥಳದಿಂದ ಅದನ್ನು ಬಿಟ್ಟು ಮೇಲಾಗಿರುವ ಅನುಭವಕ್ಕೆ ಬಂದು ಅಲ್ಲಿ ಪ್ರಾರ್ಥನೆ ಮಾಡು ಎಂಬುದಾಗಿ ದೇವರು ಹೇಳ್ತಾರೆ. ಇಲ್ಲ, ನಾನು ವಯಸ್ಸಾದ ಕಾಲದಲ್ಲಿ ಮೇಲೆ ಏರಿ ಪ್ರಾರ್ಥನೆ ಮಾಡೋಕ್ಕಾಗಲ್ಲ, ನಾನು ಕೆಳಗಿದ್ದು ಪ್ರಾರ್ಥನೆ ಮಾಡ್ತೇನೆ ಎಂಬುದಾಗಿ ಪ್ರಾರ್ಥನೆ ಮಾಡೋದು ಹೆಂಗಿರುತ್ತೆ ನೋಡಿ. ಹಾಗಾಗಿ ನೀವು ಹುಡುಕಿನಲ್ಲಿ ನಿಲ್ಲಬೇಕು ಅಂದರೆ ಈಗ ಇರುವಂತಹ ನಿಮ್ಮ ಬಯಕೆಯಿಂದ ಒಂದು ಮೇಲಾದ ಅನುಭವಕ್ಕೆ ಹೋಗಬೇಕು. ನಿಮ್ಮ ಕುರಿತಾಗಿರುವಂತಹ ಬಯಕೆಯನ್ನು ನಿಲ್ಲಿಸಿ ಒಡುಕಿನಲ್ಲಿ ನಿಲ್ಲಕ್ಕೆ ಹೋಗ್ತಾ ಇದ್ದೀರಾ. ಒಡುಕಿನಲ್ಲಿ ನಿಂತರೆ ಯಾತಕ್ಕೋಸ್ಕರವಾಗಿ ನಿಲ್ಲುತ್ತೀವೋ ಅದು ನಿಮ್ಮ ಗುರಿಯಾಗಿರಬೇಕಷ್ಟೇ. ಮೋಶೆಯಲ್ಲಿ ನಿಂತುಕೊಂಡು ಬೆಟ್ಟದಲ್ಲಿ ನೀರು ಬರಬೇಕು, ಈ ಜನಗಳು ಮನ ತಿರುಗಬೇಕು, ನಾನು ಹೇಳುವಂತಹ ಮಾತಿಗೆ ವಿಧಿಯರಾಗಬೇಕು, ಅದಕ್ಕೋಸ್ಕರವಾಗೆಲ್ಲ ಪ್ರಾರ್ಥನೆ ಮಾಡಲಿಲ್ಲ. ಅವರು ಒಂದು ಪ್ರತ್ಯೇಕ ಗುರಿ ಇತ್ತು. ಒಡುಕಿನಲ್ಲಿ ನಿಂತು ಪ್ರಾರ್ಥನೆ ಮಾಡಬೇಕು ಅಂದರೆ ಹೆಂಗೆ ಅಂತ ಕಲಿತ್ಕೊಳ್ಳಿ. ನಾವು ಹಲವಾರು ಅಗತ್ಯತೆಯಿಂದ ಹೋಗಿ ನಡುವೆ ಮಾತ್ರ ದೇಶವು ಹಾಳಾಗ್ತಾ ಇದೆ, ದೇಶ ಹಿಂಗಾಗ್ತಿದೆ ಅಂತ ಹೇಳಿ ಮತ್ತೆ ನಿಮ್ಮ ಸಮಸ್ಯೆಗಳಿಗೋಸ್ಕರವಾಗಿ ನೀವು ಒಡುಕಿನಲ್ಲಿ ನಿಂತು ನೀವು ಪ್ರಾರ್ಥನೆ ಮಾಡುವಂತಹ ಪ್ರಾರ್ಥನೆ ಅಲ್ಲ. ಒಡಕಿನ ಪ್ರಾರ್ಥನೆ ಅಂದರೆ ಯಾತಕ್ಕಾಗಿ ನೀವು ಪ್ರಾರ್ಥನೆ ಮಾಡಕ್ಕೆ ಹೋಗ್ತೀರೋ ಆ ಒಂದು ಪ್ರತ್ಯೇಕ ಗುರಿ ಇರಬೇಕಷ್ಟೇ. ಮೋಶೆ ಆ ರೀತಿಯ ಪ್ರಾರ್ಥನೆ ಮಾಡಿದ್ರು. ಇದುವೇ ಏರಿ ಹೋಗಿ ಪ್ರಾರ್ಥನೆ ಮಾಡುವಂಥದ್ದು. ನಾವು ಕೆಳಗಿರುವ ಸಮಸ್ಯೆಗಳೊಂದಿಗೆ
ನಮಗಿರುವ ಕಾರ್ಯಗಳೊಂದಿಗೆ, ಪ್ರಾರ್ಥನೆಯ ಅಗತ್ಯತೆಯೊಂದಿಗೆ ಒಡಕಿನಲ್ಲಿ ನಿಲ್ಲುತ್ತೇವೆ ಎಂಬುದಾಗಿ ಅಂದುಕೊಂಡು ನಾವು ನಿಲ್ಲುತ್ತೇವೆ. ಒಡಕಿನಲ್ಲಿ ಎರಡೂ ಇಲ್ಲ ಎಂಬುದಾಗಿ ವಾಕ್ಯ ಹೇಳುತ್ತದೆ. ನಿನ್ನ ಜನಗಳಿಗೋಸ್ಕರವಾಗಿ ಪರಿತಪಿಸುವ ಹಾಗೆ ಪ್ರಾರ್ಥನೆ ಮಾಡುವ ಹಾಗೆ ಒಡಕಿನಲ್ಲಿ ಹತ್ತಿದ್ದೂ ಇಲ್ಲ. ಒಡಕಿನಲ್ಲಿ ನಿಲ್ಲಬೇಕು ಎಂಬುದಾಗಿ ಹೇಳುವುದಾದರೆ ನೀವು ಏರಿ ಹೋಗಬೇಕು. ಅದನ್ನೇ ಸತ್ಯವೇದ ಹೇಳುತ್ತದೆ. ನಮ್ಮ ಬಯಕೆ ಗ್ರೌಂಡ್ ಲೆವೆಲಲ್ಲಿದೆ. ನಮಗೆ ಹಲವು ಅಗತ್ಯತೆ ಇದೆ. ಕಡೆಯದಾಗಿ ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾರೆ ಎನ್ನುವಂತಹ ಬಯಕೆ ಇದೆ. ನಿಮ್ಮ ಸಮಸ್ಯೆಗಳನ್ನು ಹೊತ್ತುಕೊಂಡು ಅದರಲ್ಲೇ ಬೀಳ್ತಾ ಇದ್ದೀರಾ. ಕೇಳಿದರೆ ಒಡಕಿನಲ್ಲಿ ನಿಲ್ಲುತ್ತೇವೆ ಎಂಬುದಾಗಿ ಹೇಳ್ತೀರಾ. ಒಡಕಿನಲ್ಲಿ ನಿಲ್ಲಬೇಕೆಂದರೆ ಮೊದಲು ನೀವು ಏರಿ ಹೋಗಬೇಕು. ನಿಮ್ಮ ಪರಿಸ್ಥಿತಿಯಿಂದ ನೀವು ಬೇರ್ಪಟ್ಟು ಏರಿ ಹೋಗಬೇಕು. ಅದನ್ನೇ ಸತ್ಯವೇದ ಹೇಳುತ್ತದೆ. ಪ್ರಾರ್ಥನೆಯಲ್ಲಿ ಎಷ್ಟೊಂದು ಪ್ರಾರ್ಥನೆ ಇದೆ ನೋಡಿ. ಇವೆಲ್ಲವನ್ನ ನೀವು ಮಿಕ್ಸ್ ಮಾಡ್ಕೊಬಾರ್ದು. ಲೋಕ ರೀತಿಯ ಕಾರ್ಯಗಳಿಗೋಸ್ಕರವಾಗಿ ಮಾಡುವ ಪ್ರಾರ್ಥನೆ ಇದೆ. ಸ್ವಾರ್ಥಕ್ಕೋಸ್ಕರವಾಗಿ ಮಾಡುವಂತಹ ಪ್ರಾರ್ಥನೆ ಇದೆ. ತಮ್ಮನ್ನು ಹೆಚ್ಚಿಸಿಕೊಳ್ಳತಕ್ಕಂತಹ ದೇವರೇ ನಮ್ಮ ಸ್ಥಿತಿಯನ್ನು ಮೇಲೆತ್ತು ಎಂಬುದಾಗಿ ಹೇಳುವಂತಹ ಪ್ರಾರ್ಥನೆ ಇದೆ. ಹಲವರು ನೋಡಬೇಕು ಎಂಬುದಾಗಿ ಇರುವಂತಹ ಪ್ರಾರ್ಥನೆ ಇದೆ. ಇದೆಲ್ಲದಕ್ಕಿಂತ ಮಿಗಿಲಾಗಿರುವ ಪ್ರಾರ್ಥನೆ ದೇವರ ಚಿತ್ತ ನೆರವೇರಲು ಮಾಡುವಂತಹ ಪ್ರಾರ್ಥನೆ. ಹಾಗಾಗಿ ಒಡಕಲ್ಲಿ ನಿಂತು ಅವರ ಜಯಕ್ಕೋಸ್ಕರವಾಗಿ ಒಬ್ಬರು ಪ್ರಾರ್ಥನೆ ಮಾಡಲು ಹೋದರೆ ಅವರಿಗೆ ಯಾವ ರೀತಿ ಬೇರೆ ಪ್ರಾರ್ಥನೆ ಅಗತ್ಯತೆ ಇರಲು ಸಾಧ್ಯ? ನೋಡಿ, ಮೋಶೆ ಬೇರೆ ಯಾವುದಕ್ಕೋಸ್ಕರವಾದರೂ ಪ್ರಾರ್ಥನೆ ಮಾಡಿದ್ರ? ಬೇರೆ ಯಾತಕ್ಕೂ ಪ್ರಾರ್ಥನೆ ಮಾಡಲಿಲ್ಲ. ಒಂದೇ ಒಂದು ಕಾರ್ಯವೇ, ಒಡಕಿನಲ್ಲಿ ಯಾತಕ್ಕೋಸ್ಕರವಾಗಿ ಹತ್ತದ್ವೋ ಅದನ್ನು ಹೊಂದುವ ಹಾಗೆ ಅವರು ಪ್ರಾರ್ಥನೆ ಮಾಡಿದರು. ಆದ್ದರಿಂದ ಜಯಿಸಲು ಸಾಧ್ಯವಾಯಿತು. ನಾವು ಬಂದು ಬೆಟ್ಟದ ಮೇಲೆ ಏರುವುದೇ ಇಲ್ಲ. ನಮ್ಮ ಆತ್ಮಿಕ ಸ್ತುತಿ ಮೇಲಾಗಲೇ ಇಲ್ಲ. ನಮ್ಮ ಬಯಕೆ ದೇವರ ಚಿತ್ತವನ್ನು ಅವಲಂಬಿಸಿರುವಂಥದ್ದಲ್ಲ. ಹಲವರ ಒಂದು ಬಯಕೆ ತನ್ನನ್ನು ಅದು ಅವಲಂಬಿಸಿರುವಂಥದ್ದು, ದೇವರ ಚಿತ್ತವನ್ನು ಅವಲಂಬಿಸಿರುವಂಥದ್ದಲ್ಲ. ತನ್ನ ಚಿತ್ತವನ್ನು ಅವಲಂಬಿಸಿರುವಂಥದ್ದು. ತನ್ನ ಚಿತ್ತವನ್ನು ಅವಲಂಬಿಸಿರುವುದು ಅಂದರೆ ನನಗೆ ಏನು ಮಾಡಬೇಕು ಎಂಬುದಾಗಿ ಅಂದುಕೊಳ್ಳುತ್ತೇವೋ ಅದನ್ನು ಮಾಡುವ ಹಾಗೆ ದೇವರನ್ನ ಬಲವಂತ ಮಾಡುವುದು. ದೇವರ ಚಿತ್ತವನ್ನು ಅವಲಂಬಿಸಿರುವುದು ಅಂತ ಹೇಳಿದ್ರೆ ಅವರಿಗೆ ಏನು ಅಗತ್ಯತೆ ಎಂಬುದನ್ನು ತಿಳಿದು ಅದು ಆ ಒಂದು ಕಾರ್ಯಕ್ಕೋಸ್ಕರವಾಗಿ ಪರಿತಪಿಸಿ ಪ್ರಾರ್ಥನೆ ಮಾಡುವಂಥದ್ದು. ಈಗ ಮೋಶೆ ಏರಿ ಹೋಗಿ ತನ್ನ ಒಂದು ಸ್ಥಾನದಿಂದ, ತನ್ನ ಒಂದು ಪರಿಸ್ಥಿತಿಯಿಂದ, ತನ್ನ ಒಂದು ಸಮಸ್ಯೆಗಳಿಂದ ಏರಿ ಹೋಗಿ ಒಡಕಿನಲ್ಲಿ ನಿಂತು ಪ್ರಾರ್ಥನೆ ಮಾಡುವಂತೆ ಪ್ರಾರ್ಥನೆ ಮಾಡದೇ ಇರುವವರು ಈ ಬೆಟ್ಟದಲ್ಲಿ ನಿಂತು ಪ್ರಾರ್ಥನೆ ಮಾಡಿದರೆ ಅಥವಾ ಒಡಕಿನಲ್ಲಿ ನಿಂತು ಪ್ರಾರ್ಥನೆ ಮಾಡ್ತಾರೆ ಅಂದರೆ ಇವರನ್ನು ನಂಬಿ ಯೆಹೋಶುವನು ಅವನ ಭಟರು ಹೋಗಿ ಜಗಳ ಮಾಡೋಕ್ಕೆ ಸಾಧ್ಯನ? ಯೋಚನೆ ಮಾಡಿ ನೋಡಿ. ಹಾಗಾದರೆ ನೀವು ಒಡಕಿನಲ್ಲಿ ನಿಂತರೆ ದೇವ ಜನಗಳು ಇಲ್ಲಿ ಧೈರ್ಯವಾಗಿ ಜಯವನ್ನು ಹೊಂದಬೇಕು. ಹಾಗಾಗಿ ಅದಕ್ಕೆ ತಕ್ಕ ಆತ್ಮಿಕ ಸ್ತುತಿ ಹೆಚ್ಚಲ್ಪಡಬೇಕು. ನೀವು ಬೇಕಾದರೆ ಒಮ್ಮೆ ಒಡಕಿನಲ್ಲಿ ನಿಂತು ಪ್ರಾರ್ಥನೆ ಮಾಡುವಂತಹ ಪ್ರಾರ್ಥನೆ ಎಲ್ಲ ಕಡೆ ಕಾಮನ್ ನಡೀತಾ ಇದೆ. ಸಭೆಗಳಲ್ಲಿ, ಸೇವೆಗಳಲ್ಲಿ, ಪೋಸ್ಟರ್ಗಳಲ್ಲಿ ನೋಡ್ತೀವಿ. ಬಹಳ ಕಡೆ ಒಡಕಿನಲ್ಲಿ ನಿಂತು ಪ್ರಾರ್ಥನೆ ಮಾಡಕ್ಕೆ ಹೋಗ್ತೀವಿ. ಅಲ್ಲಿ ಪ್ರಾರ್ಥನೆ ಮಾಡಲು ಹೋಗೋರನ್ನ ಕರೆದು ಕೇಳಿ ಅವರು ಯಾವ ಯಾವ ಕಾರ್ಯಕ್ಕೆ ಪ್ರಾರ್ಥನೆ ಮಾಡಿದ್ರು ಎಂಬುದಾಗಿ. ಹಾಗಾಗಿ ಈ ಪೌಳಿ ಒಡಕಿನ ಪ್ರಾರ್ಥನೆಯಲ್ಲಿ ನಿಂತು ಮಾಡುವಂತಹ ಪ್ರಾರ್ಥನೆ ಜಯಿಸುತ್ತದಾ ಇಲ್ಲವಾ ಎನ್ನುವಂಥದ್ದು ಆಗಲೇ ಗೊತ್ತಾಗುತ್ತದೆ. ಯಾಕಂದರೆ ಇವರು ಏರಿ ಹೋಗಿ ಪ್ರಾರ್ಥನೆ ಮಾಡಿದ್ದರೆ ಖಂಡಿತವಾಗಿ ಜಯಿಸಿರ್ತಾ ಇದ್ರು. ಇದ್ದ ಸ್ಥಿತಿಯಲ್ಲೇ ಇದ್ದು ತನ್ನ ಕಾರ್ಯವನ್ನು ಗೊಂದಲದಲ್ಲಾಕಿಕೊಂಡು ಅವರ ಒಂದು ಪ್ರಾರ್ಥನೆಯಲ್ಲಿ ಮುಂದಿನ ಹಂತದ ಬೆಳವಣಿಗೆ ಇಲ್ಲದೆ ಪ್ರಾರ್ಥನೆ ಮಾಡಿದರೆ ಅವರು ಪರಿತಪಿಸಿ ಪ್ರಾರ್ಥನೆ ಮಾಡಿದ್ರು ಅದರಲ್ಲಿ ಜಯಿಸದೆ ಮುಂದಾಗ್ತಾರೆ. ಹಾಗಾಗಿ ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಮೋಶೆ ಈ ಒಂದು ಬೆಟ್ಟದಲ್ಲಿ ಏರಿ ದೇವ ಜನಗಳಿಗೆ ಪ್ರಾರ್ಥನೆ ಮಾಡುವುದಕ್ಕಿಂತ ಮುಂಚಿತವಾಗಿ ಅವರು ಇತರರಿಗೋಸ್ಕರವಾಗಿ ಒಡಕಿನಲ್ಲಿ ನಿಂತು ದೇವರಿಗೋಸ್ಕರ ಪ್ರಾರ್ಥನೆ ಮಾಡುವುದನ್ನು ವಾಡಿಕೆಯಾಗಿಟ್ಕೊಂಡಿದ್ದರು. ನೀವು ಬಹಳ ಮಂದಿಯನ್ನು ನೋಡಿದ್ರೆ ಈ ಕೂಟದಲ್ಲಿ ಬಂದೇ ಒಡಕಿನಲ್ಲಿ ನಿಂತು ಮಾಡುವಂತಹ ಕಾರ್ಯ, ಅಯ್ಯೋ ಹೌದು ದೇವರೇ, ದೇಶ ಅಳಿತಾ ಇದೆ, ಅಲ್ಲಿ ನಾಶನ ಬರ್ತಾ ಇದೆ, ಆ ಒಂದು ಬೆಂಕಿ ಉರಿತದೆ ಎಂಬುದಾಗಿ ಎಲ್ಲ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ರು. ಆದರೆ ಮೋಶೆ ಆ ರೀತಿಯಲ್ಲ. ಅವರು ಅದಕ್ಕಿಂತ ಮುಂಚಿತವಾಗಿಯೇ ಎಲ್ಲ ಸಮಯಗಳಲ್ಲಿಯೂ ಒಡಕಿನಲ್ಲಿ ನಿಂತು ಇತರರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವುದನ್ನು ವಾಡಿಕೆಯಾಗಿಟ್ಕೊಂಡಿದ್ರು. ನೀವು ಒಂದು ಕೂಟಕ್ಕೆ ಬರುವಾಗ ಮಾತ್ರವಲ್ಲದೆ ನಿಮ್ಮ ವೈಯಕ್ತಿಕ ಜೀವನದಲ್ಲೂ ಇತರರಿಗೋಸ್ಕರವಾಗಿ ಜವಾಬ್ದಾರಿಯಿಂದ ಪ್ರಾರ್ಥನೆ ಮಾಡುವುದು ವಾಡಿಕೆಯಾಗಿಟ್ಕೊಂಡಿರಬೇಕು. ಸತ್ಯವೇದ ಹೇಳುತ್ತದೆ, ದೇವ ಜನಗಳಿಗಾಗಿ ಮಾಡಲ್ಪಡುವಂತಹ ಪ್ರಾರ್ಥನೆ ಮೋಶೆ ಹಿಂಜಾರಿ ಹೋದಂತಹ ದೇವ ಜನರು ಇಸ್ರೇಲರಿಗೋಸ್ಕರವಾಗಿ ಪರಿತಪಿಸಿ ಮಾತಾಡುವುದನ್ನು ಯೆರೆಮೀಯನ ಪುಸ್ತಕ ಇಸ್ರೇಲ್ ಜನಗಳಿಗೋಸ್ಕರವಾಗಿ ಹಿಂಜಾರಿ ಹೋದವರಿಗೆ ಮಾಡುವಂತಹ ಪ್ರಾರ್ಥನೆ, ಅದು ಯೆರೆಮೀಯ ಮಾಡುವಂತಹ ಪ್ರಾರ್ಥನೆ. ಯೆರೆಮೀಯ 9ನೇ ಅಧ್ಯಾಯ 1-4 ವಾಕ್ಯಗಳಲ್ಲಿ ಹೇಳಲ್ಪಟ್ಟಿದೆ. ಅಯ್ಯೋ, ನನ್ನ ಶಿರಸ್ಸು ಜಲಮಯವಾಗಿಯೂ ನನ್ನ ನೇತ್ರಗಳು ಕಣ್ಣೀರಿನ ಬುಗ್ಗೆಯಾಗಿಯೂ ಇದ್ದರೆ ಎಷ್ಟೋ ಲೇಸು. ನನ್ನ ಜನರಲ್ಲಿ ಹತರಾದವರ ನಿಮಿತ್ತ ಹಗಲಿರುಳು
ಆಳಬೇಕಲ್ಲ ಎಂಬುದಾಗಿ ಹೇಳಿದರು. ಹಾಗಾದರೆ ಒಡಕಲನೆ ನಿಂತು ಪ್ರಾರ್ಥನೆ ಮಾಡುವಂಥದ್ದು ಇತರರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವುದು. ನೀವು ಇತರರಿಗಾಗಿ ಪ್ರಾರ್ಥನೆ ಮಾಡಿ ಆ ಪ್ರಾರ್ಥನೆ ಮಾಡಿದ್ದಕ್ಕೆ ಕೂಲಿ ಕೇಳುವ ಹಾಗೆ ಕೊಡಿಸಿ ನನಗೂ ಇಂತಿಂಥ ಕಾರ್ಯವನ್ನು ಮಾಡಿ ಅಂತ ಹೇಳಿದರೆ ಆ ಪ್ರಾರ್ಥನೆಯ ಆರೋಗ್ಯ ಕಡಿಮೆಯಾಗುತ್ತದೆ. ಮೋಶೆ ನೋಡಿರಿ, ವಾಡಿಕೆಯಂತೆ ಪ್ರಾರ್ಥನೆ ಮಾಡುವವರು. ಧರ್ಮೋಪದೇಶ ಕಾಂಡ 9ನೇ ಅಧ್ಯಾಯ 18, 19, 20ರಲ್ಲಿ ಅವರ ಅನುಭವ ಹೇಳಲ್ಪಟ್ಟದಾಗಿದೆ. ಕರ್ತನನ್ನು ಕೋಪಗೊಳಿಸುವುದಕ್ಕೆ ನೀವು ಅವರ ಸಮ್ಮುಖದಲ್ಲಿ ದುಷ್ಟತ್ವವನ್ನು ಮಾಡಿ ನಡೆಸಿದಂತಹ ನಿಮ್ಮ ಸಕಲ ಪಾಪಗಳ ದೆಸೆಯಿಂದ ನಾನು ಕರ್ತನ ಮುಂಭಾಗದಲ್ಲಿ ಹಿಂದೆ ಇದ್ದಂತೆಯೇ ರಾತ್ರಿ ಹಗಲು 40 ದಿವಸ ಇದ್ದೆನು. 40 ದಿವಸ ನಿಮಗೋಸ್ಕರವಾಗಿ ರಾತ್ರಿ ಹಗಲು ನಾನು ಊಟ ಬಿಟ್ಟಿದ್ದೆ. ಹಿಂದೆ ಅಂತ ಹೇಳಿದ್ರೆ ಹಿಂದೆ ಇನ್ನೊಮ್ಮೆ ಮಾಡಿದರೆ ರೀತಿಯಾಗಿ ಹಿಂದೆ ಆಗಾಗ ಮಾಡಿರಬೇಕವರು. 40 ದಿವಸ ಉಪವಾಸದಲ್ಲಿ ಇದ್ದೆನು. ನಾನು ರೊಟ್ಟಿಯನ್ನು ತಿನ್ನಲೂ ಇಲ್ಲ, ನೀರನ್ನು ಕುಡಿಯಲೂ ಇಲ್ಲ. ಯಾರಿಗೋಸ್ಕರವಾಗಿ? ಇಸ್ರಾಯೇಲ್ ಜನಗಳು ಪಾಪ ಮಾಡಿದರ ದೆಸೆಯಿಂದ ಕರ್ತನು ನಿಮ್ಮನ್ನು ನಾಶ ಮಾಡುವ ಹಾಗೆ ನಿಮ್ಮ ಮೇಲೆ ಇದ್ದಂತಹ ಕೋಪಕ್ಕೂ ಉಗ್ರತ್ವಕ್ಕೂ ಭಯಪಟ್ಟಿದ್ದೆನು. ಜನಗಳ ನಾಶ ಮಾಡ್ತಾರೋ ಎಂಬುದಾಗಿ ಭಯಪಟ್ಟು ಒಡಕಿನಲ್ಲಿ ನಿಂತೆನು. ತನ್ನ ವೈಯಕ್ತಿಕ ಜೀವನದಲ್ಲಿ ಒಡಕಿನಲ್ಲಿ ನಿಂತು ಇತರರಿಗೋಸ್ಕರವಾಗಿ ಮಾತಾಡುವಂತಹ ಉನ್ನತ ಅನುಭವ ಇಲ್ಲದಿರುವವನು ದಿಢೀರೆಂಬುದಾಗಿ ಒಂದು ಕೂಟದಲ್ಲಿ ಮಾತ್ರ ಅವರು ನಿಂತುಕೊಂಡು ಪ್ರಾರ್ಥನೆ ಮಾಡಿದರೆ ಆ ಒಂದು ಪ್ರಾರ್ಥನೆ ಏರಿ ಹೋಗಿ ಮಾಡುವಂಥ ಪ್ರಾರ್ಥನೆ ಅಲ್ಲ, ಗ್ರೌಂಡ್ ಲೆವೆಲ್ ಪ್ರಾರ್ಥನೆ ಅದು. ಯಾಕೆಂದರೆ ಗ್ರೌಂಡ್ ಲೆವೆಲಲ್ಲಿ ನಿಲ್ಲುವವರು ಇವರ ಒಂದು ಅನುಭವ, ಇವರ ಒಂದು ಬಯಕೆ ಎಲ್ಲ. ಪ್ರಾರ್ಥನೆ ಮಾಡುವವರು ಮನೆಯಲ್ಲೇ ಪ್ರಾರ್ಥನೆ ಮಾಡ್ತಾರಲ್ವಾ, ಆ ರೀತಿ ಪ್ರಾರ್ಥನೆ ಮಾಡಲು ಅಭ್ಯಾಸ ಇರುವವರು ಏರಿ ಹೋಗಿ ಬೆಟ್ಟದ ಮೇಲೆ ನಿಂತು ಈ ಜನಗಳಿಗೋಸ್ಕರವಾಗಿ ಒಡಕಿನ ನಿಂತು ಮಾತಾಡಕ್ಕೆ ಸಾಧ್ಯ. ಹಾಗಾಗಿ ನಾವು ನಮ್ಮ ಸ್ವಂತ ಅನುಭವದಲ್ಲಿ ಆ ರೀತಿ ಪ್ರಾರ್ಥನೆ ಮಾಡುವುದಿಲ್ಲ. ಆದರೆ ಒಂದು ಕೂಟದಲ್ಲಿ ಬಂದು ಎಲ್ಲರೂ ನೋಡಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತೀವಿ. ಇದನ್ನೇ ಸತ್ಯವೇದ ಅಲ್ಲಿ ಖಂಡಿಸುವಂಥದ್ದಾಗಿದೆ. ಈ ರೀತಿ ಇರುವವರು ಜಯಿಸಕ್ಕಾಗಲ್ಲ. ಮತ್ತೊಂದು ಏನು ಮಾಡ್ತೀವಿ, ಒಡಕಿನಲ್ಲಿ ನಿಂತು ಪ್ರಾರ್ಥನೆ ಮಾಡ್ತೀವಿ ಅಂತ ಮಾಡಿ ಆ ಕಡೆಯ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ನಮ್ಮ ಅಗತ್ಯಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೀವಿ. ಇದನ್ನು ಕೊಡಿ ಅದನ್ನು ಕೊಡಿ ಅಂತ ಕೇಳಿದರೆ ಮುಗೀತಷ್ಟೇ. ನೀವು ಒಡಕಿನಲ್ಲಿ ನಿಲ್ಲುವುದಕ್ಕೂ ಜನಗಳಿಗಾಗಿ ಪ್ರಾರ್ಥನೆ ಮಾಡಿದ್ದಕ್ಕೂ ಒಂದು ಕೂಲಿಯನ್ನು ಬಯಸಿದ್ರಿ. ನಿಮ್ಮ ಒಂದು ಸ್ವಾರ್ಥದಿಂದ ಅಲ್ಲಿ ಹೋಗಿ ನೀವು ನಿಂತಿದ್ದೀರಾ. ಮೋಶೆ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಮೋಶೆಗೆ ಬೇರೆ ಅಗತ್ಯತೆ ಇಲ್ವಾ? ಯೋಚನೆ ಮಾಡಿ ನೋಡಿ. ಆ ಒಂದು ರಫದೀಮ್ ಬೆಟ್ಟದಲ್ಲಿ ಹೋಗಿ ನಿಂತು ಅವರು ತನ್ನ ಕೈಗಳನ್ನು ಮೇಲೆ ಚಾಚಿ ಸಾಯಂಕಾಲದವರೆಗೂ ಕಾದಿದ್ರಲ್ಲ, ದೇವ ಜನಗಳು ಜಯಿಸುವವರೆಗೆ ಕಾದಿದ್ರಲ್ಲ. ಮುಗಿದ ಕೂಡಲೇ ಇರಪ್ಪ ಈ ಒಂದು ಕೈಯನ್ನು ಮೇಲೆ ಹಾಗೆ ಎತ್ತಿದ್ದು ನನಗೊಂದು 2-3 ಸಮಸ್ಯೆ ಇದೆ ಕುಟುಂಬದಲ್ಲಿ, ನನಗೆ ಅದಕ್ಕೂ ಪ್ರಾರ್ಥನೆ ಮಾಡಿ ಬರ್ತೀನಿ ಅಂತ ಕೇಳಿದ್ರು ಅವರು. 40 ದಿನಗಳು ಹಗಲು ರಾತ್ರಿ ಒಡಕಿನ ನಿಂತು ಪ್ರಾರ್ಥನೆ ಮಾಡಿದ್ರಲ್ಲ. ಆ ರೀತಿ ಪ್ರಾರ್ಥನೆ ಮಾಡಬೇಕಾದ್ರೆ ತನ್ನ ಕಾರ್ಯಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿದ್ರ? ಅವರು ಪ್ರಾರ್ಥನೆ ಮಾಡಿದ ಕಾರ್ಯ ಏನು ಗೊತ್ತಾ? ಇಸ್ರಾಯೇಲ್ ಜನಗಳನ್ನು ನೀವು ತಪ್ಪಿಸದೇ ಇದ್ದರೆ ನನ್ನ ಹೆಸರನ್ನು ಜೀವಬಾಧ್ಯರ ಪಟ್ಟಿ ಪುಸ್ತಕದಿಂದ ತೆಗೆದಾಕ್ರಿ ಅಂತ ಹೇಳಿದರು. ದೇವರು ಹೇಳಿದ್ರು ಆ ರೀತಿ ತೆಗಿಯೋಕ್ಕಾಗಲ್ಲ. ಯಾರು ತಪ್ಪು ಮಾಡಿದ್ರೋ ಅವನ ಹೆಸರನ್ನೇ ತೆಗೆದಾಕ್ತೀನಿ. ಇಲ್ಲ ದೇವರೇ, ಒಂದು ನನ್ನ ಜನಗಳನ್ನು ಬಿಡುಗಡೆ ಮಾಡಿರಿ ಅಥವಾ ನನ್ನನ್ನು ನಾಶ ಮಾಡಿರಿ ಎಂಬುದಾಗಿ ಪ್ರಾರ್ಥನೆ ಮಾಡಿದರು. ಆಗ 40 ದಿನ ಹಗಲು ರಾತ್ರಿ ಪ್ರಾರ್ಥನೆ ಮಾಡಿದ್ರಲ್ಲ, ಅವರಿಗೂ ಕುಟುಂಬ ಇತ್ತು, ಮಕ್ಕಳಿದ್ದರು, ಅವರಿಗೆ ಅವರ ಸಹೋದರಿಗಳು ಇದ್ದರು, ಅವರಿಗೆ ಹಲವಾರು ಅಗತ್ಯತೆ ಇತ್ತು. ಅವರು ಏನಾದರೂ ಅದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿದ್ರು ನೋಡಿ. ಹಾಗಾಗಿ ಒಡಕಲೆ ನಿಂತರೆ ನೀವು ಮೇಲಾಗಿರುವ ಅನುಭವ ಉಳ್ಳವರಾಗಿ, ಮೇಲಾಗಿರುವ ಬಯಕೆ ಉಳ್ಳವರಾಗಿ, ಮೇಲಾದವರಾಗಿ ಅದುವೇ ನಿಮ್ಮ ಸ್ತುತಿಯಿಂದ ಏರಿ ಹೋಗಬೇಕು. ಯಾವಾಗ ನೋಡಿದ್ರೂ ಸ್ವಾರ್ಥವನ್ನು ಕೇಂದ್ರವಾಗಿ ಇಟ್ಟು ಮಾಡುತ್ತಿರುವ ಪ್ರಾರ್ಥನೆ ಎನ್ನುವುದು ಒಂದು ಗ್ರೌಂಡ್ ಲೆವೆಲ್ ಪ್ರಾರ್ಥನೆ ಅದು. ಇದನ್ನಿಟ್ಟು ನೀವು ಒಡಕಿನಲ್ಲಿ ನಿಂತು ಪ್ರಾರ್ಥನೆ ಮಾಡುವಂಥ ಅನುಭವದಲ್ಲಿ ಹೋಗಲಾಗಲ್ಲ. ಅದಕ್ಕೆ ಹೋಗಬೇಕು ಅಂದರೆ ನೀವು ಒಂದು ಹಂತ ಮೇಲೇರಿ ಹೋಗಬೇಕು. ಆದ್ದರಿಂದ ಕರ್ತನು ಬಂದು ಮೋಶೆಯನ್ನು ಬೆಟ್ಟದ ಮೇಲೆ ಏರಿ ಬರಲು ಹೇಳಿದರು. ಅದು ಇದಕ್ಕೆ ದೃಷ್ಟಾಂತವಾಗಿರುವಂಥದ್ದಾಗಿದೆ. ಅನಂತರ ನೋಡಿ, ಕರ್ತನಿಗೆ ವಿಧೇಯರಾಗುವ ಹಾಗೆ ನೀವು ಏರಿ ಹೋಗಬೇಕು. ದೇವರಿಂದ ವಿಧೇಯರಾಗಬೇಕು ಅಂದರೆ ಸುಮ್ಮನೆ ಕುಳಿತ ಸ್ಥಳದಿಂದ ವಿಧೇಯರಾಗಲು ಸಾಧ್ಯವಿಲ್ಲ. ಯಾಕೆಂದರೆ ದೇವರಿಗೆ ವಿಧೇಯರಾಗುವಾಗ ನೀವು ಹಲವಾರು ಕಾರ್ಯಗಳನ್ನು ತ್ಯಾಗ ಮಾಡಬೇಕಾಗುತ್ತದೆ, ಹಲವಾರು ಕಾರ್ಯವನ್ನು ಕಳೆದುಕೊಳ್ಳಬೇಕಾಗುತ್ತದೆ, ನಿಮಗೆ ಪ್ರಿಯವಾಗಿರುವ ಕೆಲವೊಂದು ಕಾರ್ಯವನ್ನು ಬಿಡಬೇಕಾಗುತ್ತದೆ. ಆಗ ದೇವರಿಗೆ ವಿಧೇಯರಾಗಬೇಕು ಅಂದರೆ ಇದಿಲ್ಲದೆ ನಾನಿರಕ್ಕಾಗಲ್ಲ, ಅದಿಲ್ಲದೆ ನನಗಿರಕ್ಕಾಗಲ್ಲ ಎನ್ನುವಂತಹ ಆ ಗ್ರೌಂಡ್ ಲೆವೆಲಲ್ಲಿ ನೀವು ಇರಲಾಗುವುದಿಲ್ಲ. ಕರ್ತನಿಗೆ ವಿಧೇಯರಾಗಬೇಕು ಎಂದರೆ ನೀವು ಇರುವ ಸ್ಥಿತಿಯಿಂದ ನೀವು ಮೇಲೆ ಎತ್ತಲ್ಪಟ್ಟು
ಆಗಲೇ ನೀವು ದೇವರಿಗೆ ಪರಿಪೂರ್ಣವಾಗಿ ವಿಧೇಯರಾಗಲು ಸಾಧ್ಯ. ಅಬ್ರಹಾಮನನ್ನು ದೇವರು ವಿಧೇಯರಾಗಲು ಹೇಳಿದಾಗ ಅವರ ವಿಧೇಯತ್ವವನ್ನು ಅರಿತುಕೊಳ್ಳುವಾಗ ತನ್ನ ವಿಧೇಯತ್ವವನ್ನು ನೆರವೇರಿಸುವುದಕ್ಕೆ ಅಬ್ರಹಾಮನು ಬೆಟ್ಟದ ಮೇಲೆ ಏರಿ ಹೋದನು. ದೇವರು ಅಬ್ರಹಾಮನ ಬಳಿ ಮಾತಾಡ್ತಾರೆ. ಅಬ್ರಹಾಮನು ನಿನ್ನ ಏಕಪುತ್ರನಾಗಿರುವಂತಹ ಈಸಾಕನನ್ನು ನನಗೆ ಬಲಿ ಕೊಡಬೇಕು ಅಂತ ಕೇಳಿದರು. ಹೆಂಗಿರ್ತು ಯೋಚನೆ ಮಾಡಿ ನೋಡಿ. ಆದಿಕಾಂಡ 20ನೇ ಅಧ್ಯಾಯ 2, 3, 4ನೇ ವಾಕ್ಯವು ಹೇಳುತ್ತದೆ, ಆಗ ಅವರು ಕರ್ತನು ನಿನ್ನ ಪುತ್ರನು, ನಿನ್ನ ಏಕಸುತನು, ನಿನ್ನ ಪ್ರಿಯ ಕುಮಾರನಾಗಿರುವಂತಹ ಈಸಾಕನನ್ನು ಈಗ ಕರೆದುಕೊಂಡು ಬಂದು ಮೊರಿಯಾ ದೇಶಕ್ಕೆ ಹೋಗಿ ನಾನು ನಿನಗೆ ತೋರಿಸುವಂತಹ ಬೆಟ್ಟಗಳಲ್ಲಿ ಒಂದನ್ನು ಹತ್ತಿ ಅವನನ್ನು ಸರ್ವಾಂಗ ಹೋಮವಾಗಿ ಬಲಿ ಸಮರ್ಪಿಸಬೇಕು. ಈಗ ನೀವು ದೇವರಿಗೆ ವಿಧೇಯರಾಗಬೇಕಂದ್ರೆ ಈಗ ನೀವು ಇರುವಂತಹ ಈ ಆತ್ಮಿಕ ಸ್ಥಿತಿಯಿಂದ ನೀವು ಏರಿ ಹೋಗಬೇಕು. ಇಲ್ಲಿಯವರೆಗೂ ಎಲ್ಲ ಚೆನ್ನಾಗಿ ಹೋಗ್ತಾ ಇತ್ತು. ಕರ್ತನವರನ್ನ ಆಶೀರ್ವಾದ ಮಾಡ್ತಾನೆ ಬಂದರು. ಕುರಿದನಗಳೆಲ್ಲವನ್ನ ಆಶೀರ್ವದಿಸಿ ಅಬ್ರಹಾಮನ ಪ್ರಯಾಣವನ್ನು ಆರಂಭಿಸಿದ ಕಾಲದಿಂದ ಹಲವು ಪಟ್ಟು ಅದು ಅಧಿಕರಿಸಿತ್ತು. ಅದೇ ದೇವರು ಮಾತಾಡಲು, ದೇವರು ನಡೆಸಲು ಎಲ್ಲ ಹೇಳಿದರು. ಈಗ ಅವರು ಕರ್ತನಿಗೆ ಉಚ್ಚಗಟ್ಟ ವಿಧೇಯತ್ವವನ್ನು ತೋರಿಸಬೇಕು. ಆಗ ದೇವರು ಹೇಳುತ್ತಾರೆ, ಈ ಅನುಭವದಿಂದ ನೀನು ಬೇರೆ ಅನುಭವದ ಒಳಗೆ ಏರಿ ಬರುವಂತಹ ಅನುಭವಕ್ಕೆ ಬರಬೇಕು. ನನಗೆ ವಿಧಿಯನಾಗುವ ಹಾಗೆ ಬೆಟ್ಟಗಳಲ್ಲಿ ಏರಿ ಬಾ. ದೇವರು ಹೇಳುತ್ತಾರೆ, ಮೋರಿಯ ದೇಶಕ್ಕೆ ಹೋಗಿ ನಾನು ಪ್ರತ್ಯೇಕಿಸಿರುವಂತಹ ಬೆಟ್ಟಗಳಲ್ಲಿ ಒಂದರಲ್ಲಿ ಏರಿ ಅವನನ್ನು ದಹನ ಬಲಿಯಾಗಿ ಸಮರ್ಪಿಸು. ನೋಡಿದ್ರೆ ಇಷ್ಟು ದೊಡ್ಡ ಕಾರ್ಯ ಇದು. ವಿಧೇಯತೆ ಎಂದರೆ ಸುಮ್ಮನೆ ಕುಳಿತ ಸ್ಥಳದಿಂದ ಹೌದು ನೋಡಿ ಆ ರೀತಿಯೆಲ್ಲ ಇಲ್ಲ. ನೀವು ಹಲವು ವಿಷಯವನ್ನು, ನಿಮಗೆ ದೊಡ್ಡದಾಗಿರುವುದನ್ನು ಕಳ್ಕೋಬೇಕಾಗುತ್ತೆ. ಕ್ರಿಸ್ತನು ಆ ರೀತಿ ತನ್ನ ಜೀವನವನ್ನು ಸರ್ವಾಂಗ ಹೋಮವಾಗಿ ಕೊಟ್ಟರು. ಉನ್ನತವಾಗಿರುವ ಒಂದು ಕಾರ್ಯವನ್ನು ಅವರು ಶಿಲುಬೆಯಲ್ಲಿ ಏರಿ ಅದನ್ನು ಮಾಡಿದರು. ನೋಡಿ, ಯಾವ ರೀತಿ ಅಬ್ರಹಾಮನು ಬೆಟ್ಟದಲ್ಲಿ ಏರಿದರೋ ಯೇಸು ಶಿಲುಬೆಯ ಮೇಲೆ ಏರಿ ತನ್ನ ಪೂರ್ಣ ಜೀವಿತವನ್ನು ನಮಗೋಸ್ಕರವಾಗಿ ಕಳಕೊಂಡ್ರು ಅಂತ ಸತ್ಯವೇದ ಹೇಳುತ್ತೆ. ಈ ಮಾತನ್ನು ಕೇಳಿದ ಕೂಡಲೇ ಅಬ್ರಹಾಮನು ನೋಡಿ ಮುಂಜಾನೆ ಎದ್ದು ಕತ್ತಿಯ ಮೇಲೆ ಎಲ್ಲವನ್ನ ಸಿದ್ಧಪಡಿಸಿಕೊಂಡು ಇಬ್ಬರು ಕೆಲಸಗಾರರನ್ನು ಕರ್ಕೊಂಡು ಈಸಾಕನನ್ನು ಕರೆದುಕೊಂಡು ಸರ್ವಾಂಗ ಹೋಮಕ್ಕೆ ಕಟ್ಟಿಗೆಗಳನ್ನು ತೆಗೆದುಕೊಂಡು ತನಗೆ ಪ್ರತ್ಯೇಕಿಸಲ್ಪಟ್ಟ ಸ್ಥಳಕ್ಕೆ ಅವನು ಪ್ರಯಾಣವನ್ನು ಮಾಡಿದನು. ಹೊರಡಬೇಕು. ನಮಗೆ ಸಾಧ್ಯವಾದದನ್ನು ಮಾತ್ರ ಮಾಡುವುದು, ಇದೆಲ್ಲ ಸಾಧ್ಯ ಇಲ್ಲ ಎಂಬುದಾಗಿ ಎಂದುಕೊಳ್ಳುವುದು ಇದು ವಿಧೇಯತೆ ಅಲ್ಲ. ನೀವು ದೇವರು ಬಯಸುವಂತಹ ವಿಧೇಯತೆಯನ್ನು ತೋರಿಸಬೇಕೆಂದರೆ ನಿಮ್ಮ ಸ್ಥಿತಿಯಿಂದ ನೀವು ಏರಿ ಹೋಗಬೇಕು. ದೇವರಿಗೆ ವಿಧೇಯರಾಗುವವರು ಶಾರೀರಿಕವಾಗಿರುವ ಕಾರ್ಯಗಳನ್ನು ಕಳೆದುಕೊಳ್ಳುವುದಕ್ಕೆ ತಯಾರಾಗಿರಬೇಕು. ಶಾರೀರಿಕವಾಗಿ ಅವರಿಗಿರುವಂತಹ ವಿಶೇಷವಾಗಿರುವ ಕಾರ್ಯಗಳೆಲ್ಲವನ್ನ ಕಳಕೊಳ್ಳುವುದಕ್ಕೆ ತಯಾರಾಗಿರಬೇಕು. ಅಬ್ರಹಾಮನು ಶಾರೀರಿಕವಾಗಿರುವ ತನ್ನ ಪ್ರೀತಿಯನ್ನು ಕಳಕೊಳ್ಳುವುದಕ್ಕೂ ತಯಾರಾಗಿದ್ದ. ಕರ್ತನಿಗೆ ವಿಧೇಯತ್ವವನ್ನು ಪ್ರಕಟಿಸುವುದಕ್ಕೋಸ್ಕರವಾಗಿ. ಅದನ್ನು ಬಿಟ್ಟು ದೇವರನ್ನು ಹುಡುಕುವುದು ಲಾಭಕ್ಕೋಸ್ಕರವಾಗಿಯೇ. ಕರ್ತನಿಗೆ ವಿಧೇಯರಾಗಬೇಕೆಂದರೆ ಆ ವಿಧೇಯತೆಯನ್ನು ತೋರಿಸುವುದಕ್ಕೆ ಕೆಲವೊಮ್ಮೆ ನೀವು ಅದನ್ನು ಕಳಕೊಳ್ಳಬೇಕಾಗುತ್ತದೆ. ಅಪೊಸ್ತಲನಾಗಿರುವ ಪೌಲ ಅದನ್ನೇ ಕಲಿಸುತ್ತಾರೆ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 11ನೇ ವಾಕ್ಯವು ಹೇಳುತ್ತದೆ, ಅವರಿಗೋಸ್ಕರವಾಗಿ ಎಲ್ಲವನ್ನ ನಷ್ಟವಾಗಿ ಬಿಟ್ಟೆನು, ಕಸವಾಗಿ ಎಣಿಸುತ್ತೇನೆ. ನಾನು ಪಡೆದಾಯಿತು ಅಥವಾ ಪರಿಪೂರ್ಣವಾಗಿ ಅತ್ಯುನ್ನತನೆಂಬುದಾಗಿ ಭಾವಿಸದೆ ಕ್ರಿಸ್ತ ಯೇಸುವಿನಿಂದ ನಾನು ಯಾತಕ್ಕೋಸ್ಕರವಾಗಿ ಹಿಡಿಯಲ್ಪಟ್ಟನೋ ಅದನ್ನು ಹಿಡಿದುಕೊಳ್ಳುವ ಹಾಗೆ ಆಸೆಯಾಗಿ ಮುಂದುವರುತ್ತೇನೆ ಅಂತ ಹೇಳ್ತಾರೆ. ನೋಡ್ರಿ, ಇದಕ್ಕೆ ಹೆಸರೇ ಏರಿ ಹೋಗುವಂಥದ್ದು. ಏರಿ ಹೋಗುವುದು ಅಂದರೆ ಸುಮ್ಮನೆ ಬೆಟ್ಟವನ್ನು ಹತ್ತುವುದಲ್ಲ. ನಿಮ್ಮ ಆತ್ಮೀಕ ಸ್ಥಿತಿಯಿಂದ, ನಿಮ್ಮ ಸ್ಟೇಟಸ್ನಿಂದ, ನೀವಿರುವಂತಹ ಸಾಧಾರಣ ಸ್ಥಿತಿಯಿಂದ ಆತ್ಮಿಕವಾಗಿರುವ ಕಾರ್ಯದಲ್ಲಿ ಇನ್ನೂ ಹೆಚ್ಚಾದ ಹಂತವನ್ನು ತಲುಪುವುದು. ಹೆಚ್ಚಾದ ಅಂತಂದ್ರೆ ಹೆಂಗೆ ಗೊತ್ತಾಗುತ್ತೆ? ಸತ್ಯವೇದವನ್ನು ಓದಿ ನೋಡ್ರಿ. ಮೇಘದೋಪಾದಿಯಲ್ಲಿ 2 ಸಾಕ್ಷಿಗಳು. ಅಬ್ರಹಾಮನ ವಿಧೇಯತೆಗೋಸ್ಕರವಾಗಿ ಅವನು ಏರಿ ಹೋದದ್ದು ಅಲ್ಲಿ ಬರೆಯಲ್ಪಟ್ಟದ್ದಾಗಿದೆ. ಒಡಕಿನಲ್ಲಿ ನಿಲ್ಲುವುದಕ್ಕೋಸ್ಕರವಾಗಿ ಮೋಶೆ ಮೇಲೆ ಏರಲ್ಪಟ್ಟದ್ದನ್ನು ಬರೆಯಲ್ಪಟ್ಟಿದೆ. ಇವೆಲ್ಲವನ್ನ ಓದಿ ನೋಡ್ರಿ. ಅವರು ಎಷ್ಟರ ಮಟ್ಟಿಗೆ ತಮ್ಮ ವಿಧೇಯತೆಯನ್ನು ತೋರಿಸಲು ತಾವು ಇರುವಂತಹ ಸ್ಥಳದಿಂದ ದೇವರು ಹೇಳಿದ್ರಲ್ಲ, ದಶಮ ಭಾಗವನ್ನು ಕೊಡಪ್ಪ ಅಥವಾ ನಿನ್ನ ಸಂಬಳದಲ್ಲಿ ಒಂದು ಭಾಗವನ್ನು ಕೊಡಪ್ಪ ಅಂತ ಕೇಳಿದ್ರೆ ವಿಧೇಯತೆ ಆಗ್ಬೋದು. ಇವರು ಮಗನನ್ನು ಕೊಡುವ ಹಾಗೆ ಕೇಳಿದಾಗ ಅದಕ್ಕೆ ವಿಧೇಯರಾಗುವುದು ಕಠಿಣ. ಅದನ್ನು ಮಾಡಿದ್ರು ನೋಡಿ, ಆಗ ಅವರ ಸ್ಥಿತಿ ಏರಿ ಹೋಗುವಂಥ ಅನುಭವದ ಒಳಗೆ ಹಾದು ಹೋಯಿತು. ಅನಂತರ 3ನೇ ಕಾರ್ಯ, ದೇವರಿಗೆ ನಿಮ್ಮನ್ನು ತೋರಿಸುವ ಹಾಗೆ ಏರಿ ಹೋಗಿರಿ. ನೀವು ಏರಿ ಹೋಗುವುದಾದರೆ ನೀವು ನಿಮ್ಮನ್ನು ದೇವರು ನೋಡಬೇಕು. ಕೆಲವು ಸಂದರ್ಭದಲ್ಲಿ ನೋಡಿ,
ನಾವು ತಗ್ಗಿದಂತಹ ಸ್ಥಳದಲ್ಲಿ ದೇವರ ದೃಷ್ಟಿಗೆ ಮರೆಯಾಗಿ ಅಥವಾ ದೇವರ ಚಿತ್ತಕ್ಕೆ ಮರೆಯಾಗಿ ನಮ್ಮನ್ನು ಬಚ್ಚಿಟ್ಟುಕೊಳ್ಳುವಂತಹ ಅನುಭವದಲ್ಲಿ ಹಾದು ಹೋಗುತ್ತೇವೆ. ದೇವರು ಹೇಳುತ್ತಾರೆ, ನಾನು ನಿನ್ನ ನೋಡಬೇಕು ಅಂತ ಹೇಳಿದರೆ ಮೇಲೆ ಏರಿ ಬಾ. ಯಾಕೆಂದರೆ ದೇವರು ಉನ್ನತ ಸ್ಥಳದಲ್ಲಿದ್ದಾರೆ, ನಾವು ಪಾಪದಲ್ಲಿ ಬಿದ್ದಿದ್ದೇವೆ, ತಗ್ಗಿದ ಸ್ಥಳದಲ್ಲಿದ್ದೇವೆ, ದೇವರನ್ನು ನೋಡಲಾಗದಿರುವ ಸ್ಥಳದಲ್ಲಿದ್ದೇವೆ. ಕರ್ತನಿಗೆ ನಾನು ನನ್ನ ತೋರಿಸಬೇಕು ಅಂತ ಹೇಳಿದಾದರೆ ನಾನು ಮೇಲೆ ಏರಿ ಬರಬೇಕು, ನಾನು ಆ ಸ್ಥಳವನ್ನು ಬಿಟ್ಟು ಹೊರಗೆ ಬರಬೇಕು. ಅದನ್ನು ದೇವರು ಬಯಸುತ್ತಾರೆ. ಎಲಿಯನ ಜೀವನದಲ್ಲಿ ನಡೆದಂತಹ ಒಂದು ಸಂಭವವನ್ನು ನೋಡ್ರಿ. 1 ಅರಸರ ಪುಸ್ತಕ 19ನೇ ಅಧ್ಯಾಯ 9, 10, 11, 12ನೇ ವಾಕ್ಯ ಹೇಳುತ್ತದೆ. ಅಲ್ಲಿ ಅವನು ಒಂದು ದೊಡ್ಡ ಗವಿಯ ಒಳಗೆ, ಒಂದು ಗುಹೆ ಒಳಗೆ ಹೋಗಿ ಬಚ್ಚಿಟ್ಟುಕೊಂಡನು. ಯಾರು? ಎಲಿಯನು. ಯಾಕೆ? ಇಜಬೇಲಳು ಒಬ್ಬ ವ್ಯಕ್ತಿಯನ್ನು ಕಳುಹಿಸಿ ಹೇಳ್ತಾರೆ, ಎಲಿಯ, ನಾಳೆ ಈ ಸಮಯದಲ್ಲಿ ನಿನ್ನ ತಲೆ ನಿನ್ನ ಕುತ್ತಿಗೆಯಲ್ಲಿರಲ್ಲ. ಯಾರ ಬಳಿ ನೀನು ಜಗಳ ಮಾಡ್ತಾ ಇದೀಯಾ? ನಾನು ಎಷ್ಟು ದೊಡ್ಡ ರಾಕ್ಷಸಿ ಗೊತ್ತಾ ಎಂಬುದಾಗಿ ಆ ತಾಯಿ ಹೇಳಿದ ಕೂಡಲೇ ಇವರು ಭಯಪಟ್ಟರು. ತಕ್ಷಣ ಅವರು ದೇವರ ಬಳಿ ಹೋಗಿ ಗೋಳಾಡ್ತಾರೆ. ಇದೆಲ್ಲ ಸ್ವಲ್ಪ ಮೇಲೆ ಓದ್ಬೋದು ನೀವು. ದೇವರೇ, ನಾನು ಬದುಕುವುದೇ ಬಹಳ ಕಷ್ಟವಾಗಿದೆ, ನನ್ನ ಮನಸ್ಸು ಆತಂಕಕ್ಕೊಳಗಾಗ್ತಾ ಇದೆ, ಸಾಕು ದೇವರೇ, ಸಾಯ್ತೀನಿ ನಾನು, ನನ್ನನ್ನು ಸಾಯಲು ಬಿಡಿ, ಸಾಯಿಸ್ರಿ ಎಂಬುದಾಗಿ, ನಾನು ಬಂದು ಸಾಯಲು ಬಯಸುತ್ತೇನೆ ಎಂಬುದಾಗಿ ಅವರು ಪ್ರಾರ್ಥನೆ ಮಾಡಿ ಒಂದು ಗವಿಯ ಒಳಗೆ, ಗುಹೆಯೊಳಗೆ ಹೋಗಿ ಮಲ್ಕೊಂಡಿರ್ತಾರೆ. ನೋಡಿ, ಇದು ಅವರ ಒಂದು ಭಯ, ಅವಿಶ್ವಾಸ. ನಾನು ಸಾಯಲು ಬಯಸುತ್ತೇನೆ, ಕೊಲ್ಲಿರಿ. ಯಾಕೆ ಗೊತ್ತಾ? ಎಲಿಯನಿಗೆ ಮರಣವೇ ಇಲ್ಲ. ಕರ್ತನವರಿಗೆ ಮುಂಚಿತವಾಗಿ ಹೇಳಿದ್ದಾರೆ. ಎಲ್ರಿಗೂ ಗೊತ್ತು, ಜೊತೆ ಇರೋರಿಗೆಲ್ಲರೂ ಗೊತ್ತು. ಇವರು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಭಯದ ಕಾರಣದಿಂದ ದೇವರೇ ಸಾಯಿಸುರಿ, ಸಾಯ್ತೀನಿ ಎಂಬುದಾಗಿ ಹೇಳ್ತಾರೆ. ಕರ್ತನು ಅವರನ್ನು ಸಾಯದೇ ಇರುವುದು ದೇವರ ಯೋಜನೆ. ಹಾಗಾದರೆ ಅವಿಶ್ವಾಸ ಎನ್ನುವಂಥದ್ದು ಒಂದು ಪಾಪ, ಭಯ ಎನ್ನುವುದು ಒಂದು ಪಾಪ. ಪ್ರಕಟಣೆ ಪ್ರವಾದನೆ ಗ್ರಂಥ 21ನೇ ಅಧ್ಯಾಯದಲ್ಲಿ ಭಯಪಡುವವರು 2ನೇ ಮರಣವಾಗಿರುವಂತಹ ಬೆಂಕಿಯ ಕೆರೆಯಲ್ಲಿ ಹಾಕಲ್ಪಡುತ್ತಾರೆ. ಭಯದಿಂದ ಜೊತೆಗೆ ಹೋಗಿ ಗುಹೆಯಲ್ಲಿ ಮರೆ ಮಾಡಿಕೊಂಡಿದ್ದಾರೆ. ಇಗೋ, ದೇವರ ಮಾತು ಅವನಿಗೆ ಉಂಟಾಗಿ ಆತನು ಎಲಿಯನನ್ನು, ಇಲ್ಲಿ ನಿನಗೆ ಏನು ಕೆಲಸ ಅಂತ ಕೇಳಿರೋ ಶಬ್ದ ಕೇಳಿಸುತ್ತೆ. ಎಲಿಯನ್ನೇ, ಇಲ್ಲಿ ಏನಪ್ಪ ಕೆಲಸ ನಿನಗೆ ಅಂತ. ಅದಕ್ಕಾತನು, ಸೈನ್ಯಗಳ ದೇವರಾಗಿರುವ ಕರ್ತನಿಗೋಸ್ಕರವಾಗಿ ಭಕ್ತಿ ವೈರಾಗ್ಯವಾಗಿ ಇದ್ದೇನು. ಇಸ್ರಾಯೇಲ್ಯರು ನಿಮ್ಮ ಒಡಂಬಡಿಕೆಯನ್ನು ತಳ್ಳಿಬಿಟ್ಟರು, ನಿಮ್ಮ ಬಲಿಪೀಠಗಳನ್ನು, ನಿಮ್ಮ ಪ್ರವಾದಿಗಳನ್ನು ಖಡ್ಗದಿಂದ ಕತ್ತರಿಸಿದರು. ನಾನು ಒಬ್ಬನು ಮಾತ್ರ ಬಾಕಿಯಾಗಿದ್ದೇನೆ, ನನ್ನ ಪ್ರಾಣವನ್ನು ಕೂಡ ತೆಗೆಯಲು ಹುಡುಕ್ತಾ ಇದ್ದಾರೆ. ಅವ್ರ ಸ್ಟೇಟ್ಮೆಂಟ್ ಯಾವ ರೀತಿ ಇದೆ ನೋಡಿ. ಆಗ ಕರ್ತನು, ನೀನು ಹೊರಗೆ ಬಂದು ನನ್ನ ಮುಂಭಾಗದಲ್ಲಿ ಈ ಬೆಟ್ಟದಲ್ಲಿ ಏರಿ ನಿಲ್ಲು ಅಂತ ಹೇಳಿದ್ರು. ಆ ಒಂದು ಬೆಟ್ಟ, ನೀನು ಆ ಗವಿಯಿಂದ ಹೊರಗೆ ಬಂದು ಆ ಬೆಟ್ಟದಲ್ಲಿ ಏರಿ ನಿಲ್ಲು ಅಂತ ಹೇಳಿದರು. ಆಗ ಈಗೋ ದೇವರು ಹಾದು ಹೋದರು. ದೇವರವ್ರ ಬಳಿ ಮಾತಾಡ್ತಾರೆ, ಇದೇ ಕಾರ್ಯವನ್ನೇ ಮಾತಾಡ್ತಾರೆ. ಆದರೆ ಅವರನ್ನು ಯಾಕೆ ಮೇಲೆ ಏರಲು ಹೇಳುತ್ತಾರೆ? ನೀನು ಒಳಗಿದೆಯಾ, ಅಲ್ಲಿ ಮರೆಯಾಗಿರುವ ಆ ಸ್ಥಳದಿಂದ ಹೊರಗೆ ಬಂದು ಯಾಕೆ ನಿಲ್ಲಕ್ಕೆ ಹೇಳಿದ್ರು? ಯಾಕೆ ನಿಲ್ಲಕ್ಕೆ ಹೇಳಿದ್ರು ಅಂದರೆ, ಎಲಿಯನು ತನ್ನನ್ನು ದೇವರ ಮುಂಭಾಗದಲ್ಲಿ ತೋರಿಸಿಕೊಳ್ಳುವುದಕ್ಕಾಗಿ. ಹಾಗಾದರೆ ಎಲಿಯನು ಅವನ ಮುಖವನ್ನು, ಅವನ ಅವಿಶ್ವಾಸವು, ಅವನ ಭಯವು ದೇವರಿಗೆ ಮರೆ ಮಾಡಿತು. ಯಾತರಿಂದ ಬಾಧಿಸಲ್ಪಟ್ಟಿದ್ದಾನೆ? ಅವನ ಮುಖ, ಅವನ ಶರೀರ, ಅವನ ಕಾರ್ಯ ಪೂರ್ತಿಯಾಗಿ ಮರೆಯಾಗಿ ಆದಾಮನಿಗೆ ಅದೇ ರೀತಿಯ ನಡೆಯುತ್ತಲ್ಲಿ. ಅವರು ಪಾಪವನ್ನು ಮಾಡಿದಾಗ ಅವರು ತಮ್ಮನ್ನು ಮರೆ ಮಾಡಿಕೊಂಡರು. ಕರ್ತನು ಹಿಡಿದು ಬಂದು ಆದಾಮನ ಎಲ್ಲಿದ್ಯಾ ಅಂತ ಕೇಳಿದರು. ಆಗ ಆದಾಮನು ಅಲ್ಲಿ ಬಚ್ಚಿಟ್ಟುಕೊಂಡಿದ್ದನು. ಆಗ ಅವರು ಪಾಪವನ್ನು ಮಾಡಿದ್ರಿಂದ ದೇವರ ಕಣ್ಗಳಿಗೆ ಅವರು ಕಾಣಿಸಲಿಲ್ಲ. ಪಾಪವು ಅವರನ್ನು ಮರೆ ಮಾಡಿತು ಎಂಬುದಾಗಿ ಹೇಳುತ್ತದೆ. ಪಾಪ ಮರೆ ಮಾಡಿದ್ದರೆ ಈಗ ಆದಾಮನು ಎಲ್ಲಿದ್ವಿಯಾ ಎಂಬುದಾಗಿ ಕೇಳಿದ ಕೂಡಲೇ ಆದಾಮನು ಹೊರಬಂದಲ್ಲ. ಆಗಲೂ ದೇವರ ಕಣ್ಗಳಿಗೆ ಅವನ ಮುಖ ಮರೆಯಾಗಿರಬೇಕಲ್ವಾ? ಈಗ ಹೆಂಗೆ ನೋಡಿದ್ರು ಎಂಬುದಾಗಿ ಒಂದು ಪ್ರಶ್ನೆ ಬರುತ್ತಲ್ವ ನಮ್ಮೊಳಗೆ. ಅವನು ಪಾಪ ಮಾಡಿದ್ದು ಸತ್ಯವೇ, ಆದರೆ ಯಾವಾಗ ದೇವರು ಕರೆದಾಗ ಹೊರಗೆ ಬಂದನೋ ಅವನ ಪಾಪವನ್ನು ಅವನು ಒಪ್ಪಿಕೊಂಡನೆಂಬುದಾಗಿ ಅರ್ಥ. ಮರೆಯಾಗಿದ್ದಂತಹ ನೀವು ಹೊರಗೆ ಬರುವುದಾದರೆ ಆ ಪಾಪದಿಂದ ಹೊರಗೆ ಬಂದರು. ಈಗ ದೇವರು ಅವರನ್ನು ನೋಡಿ ಮಾತಾಡ್ತಾರೆ. ಮೊದಲು ಆದಾಮನ ಎಲ್ಲಿದೆಯಾ ಅಂತ ಕೇಳಿದರು. ದೇವರ ಕಣ್ಗಳಿಗೆ ಮರೆಯಾದನವನು. ದೇವರು ಎಲ್ಲವನ್ನು ನೋಡುವಂತಹ ದೇವರು. ಪಾಪವು ಅವನನ್ನು ಮರೆ ಮಾಡಿತು. ತಂದೆಯ ಮುಖವನ್ನು, ಪಾಪ, ಮನುಷ್ಯರ ಪಾಪ ಕ್ರಿಸ್ತನಿಗೆ ಮರೆಯಾದ ರೀತಿಯಲ್ಲಿ. ಹಾಗಾದರೆ ಮರೆಯಾಯಿತು ಅಂತ ಹೇಳಿದ್ರೆ ಕರೆಯುವಾಗ ದೇವರು ಯಾಕೆ ಕರೆದ್ರು? ಕರೆದು ಅವನು ಆ ಒಂದು ಪೊದೆಯ ಹಿಂದೆಯಿಂದ ಮುಂದೆ ಬಂದಾಗ ಆಗ ಕೂಡ ನೋಡೋಕ್ಕಾಗ್ದಂಗೆ ಹೋಗಿರ್ಬೇಕಲ್ವಾ?
ಆಗ ಅವರು ಆದಾಮನನ್ನು ನೋಡಿ ಅವಳನ್ನು ನೋಡಿ ದೇವರು ಮಾತಾಡ್ತಾರೆ. ಹಾಗಾದ್ರೆ ಏನು ಅರ್ಥ ಗೊತ್ತಾ? ನೀವು ಮರೆಯಾಗಿರುವವರೆಗೂ ಕರ್ತನು ಅವರನ್ನು ನೋಡಕ್ಕೆ ಸಾಧ್ಯ ಇಲ್ಲ. ನೀವು ಅರಿಕೆ ಕೂಡ ಏನು ಮಾಡಲಿಲ್ಲ. ಆ ಮರೆಯಿಂದ, ಪಾಪದ ಮರೆಯಿಂದ ಹೊರಗೆ ಬಂದ್ರಿ ಅಲ್ವಾ? ಕರ್ತನಿಗೆ ನೀವು ನಿಮ್ಮನ್ನು ಪ್ರಕಟಿಸಿದ್ದೀರಾ. ನಾವು ಪಾಪ ಮಾಡಿದ್ದೇವೆ ಎಂಬುದಾಗಿ ಬಾಯಿಂದಲೇ ಹೇಳೋದಲ್ಲ, ಕ್ರಿಯೆಯಲ್ಲಿ ಹೇಳಿದ್ದೀರಾ. ನಾನು ಭಯಪಟ್ಟೆನು ಎನ್ನುವುದನ್ನು ಬಾಯಿಂದ ಹೇಳಲಿಲ್ಲ, ಹೊರಗೆ ಬಂದು ನಿಂತಾಗ ಎಲೆಯನು ತನ್ನ ಕ್ರಿಯೆಯಿಂದ ಅದನ್ನು ಒಪ್ಪಿಕೊಂಡನು. ಈಗ ದೇವರು ಮಾತಾಡ್ತಾರೆ. ಹಾಗಾದರೆ ನೀವು ಮರೆಯಾಗಿರುವಂತಹ ಸ್ಥಳದಿಂದ ಮೇಲೆ ಏರಿ ಬರಬೇಕು. ದೇವರು ಹೇಳುತ್ತಾರೆ, ನೀನು ಮರೆಯಾಗಿದ್ದೀಯಾ? ನಿನ್ನ ಬಳಿ ಮಾತಾಡಲು ಬಯಸುತ್ತೇನೆ. ನಿನ್ನ ಪಾಪ, ನಿನ್ನ ಒಂದು ಭಯ, ನಿನ್ನ ಮನದಲ್ಲಿ ಇಟ್ಟುಕೊಂಡಿರುವಂತಹ ಅವಿಶ್ವಾಸ ನಿನ್ನ ಒಂದು ಸ್ಥಳದಲ್ಲಿ ಅದು ಕಟ್ಟಾಕಿದೆ. ನೀನು ಮೇಲೆ ಏರಿ ಬಾ ಎಂದರು. ಈ ಬೆಟ್ಟದ ಮೇಲೆ ಏರಿ ಬಂದು ನಿಲ್ಲು, ನಾನು ನಿನ್ನ ನೋಡಬೇಕು. ಆದಾಮನೆ ಎಲ್ಲಿದ್ದೀಯಾ? ಮೇಲೆ ಏರಿ ಬಂದು ನಿಲ್ಲು, ನಿನ್ನ ನೋಡಬೇಕು. ಕರ್ತನು ನೋಡಿದಾಗ ಅವನ ಭಯದ ಎಲ್ಲವನ್ನ ಸರಿ ಮಾಡಿದರು. ಅದುವೇ ಸತ್ಯವೇದ ಹೇಳುತ್ತದೆ. ನೀವು ಆ ಒಂದು ಕಾರ್ಯವನ್ನು, ಅಲ್ಲಿ ಕಟ್ಟಲ್ಪಟ್ಟಂತಹ ಕಾರ್ಯದಿಂದ ಮೇಲೆ ಏರಿ ಬರಬೇಕು ಎನ್ನುವಂಥದ್ದನ್ನು ದೇವರು ನಮ್ಮ ಬಳಿ ಬಯಸುವವರಾಗಿದ್ದಾರೆ. ಹಾಗಾದರೆ ಯೆಜೆಬೇಲಳು ಭಯಪಡಿಸಿದಾಗ ಭಯಪಟ್ಟು ಅವಿಶ್ವಾಸದಿಂದ ನಡುಗಿಕೊಂಡಿದ್ದಂತಹ ಎಲಿಯನು ತನ್ನನ್ನು ತೋರಿಸಿಕೊಳ್ಳುವ ಹಾಗೆ, ದೇವರಿಗೆ ತೋರಿಸಿಕೊಳ್ಳುವ ಹಾಗೆ ಬೆಟ್ಟದಲ್ಲಿ ಏರಿ ನಿಂತನು. ಹಾಗಾದರೆ ಏರಿ ನಿಲ್ಲುವಾಗಲೇ ದೇವರಿಂದ ನೋಡಕ್ಕೆ ಸಾಧ್ಯ. ಅಲ್ಲಿಯವರೆಗೂ ಆ ಪಾಪ ಎಲಿಯನನ್ನು ದೇವರ ಕಣ್ಗಳಿಂದ ಮರೆ ಮಾಡಿತು. ಅವರು ಹೊರಗಿಂದ ಶಬ್ದವನ್ನು ಮಾತ್ರ ಕಳಿಸ್ತಿದ್ರೆ, ಎಲ್ಲಿ ಏನು ಮಾಡ್ತಿದ್ಯಪ್ಪ ನೀನು, ಇಲ್ಲಿ ನಿನಗೇನು ಕೆಲಸ ಎಲಿಯ ಎಂಬುದಾಗಿ ದೇವರು ಕೇಳ್ತಾರೆ. ಒಂದು ವೇಳೆ ಆ ಸ್ಥಿತಿಯಲ್ಲಿ ಇದ್ದರೂ ನೀವು ಏರಿ ಬರುವ ಹಾಗೆ ದೇವರು ನಮಗೆ ಕರುವಿಕೆಯನ್ನು ಕೊಡ್ತಾರೆ. ಅನಂತರ ಕೊನೆಯದಾಗಿ ನೋಡಿದಂತಹ ಕಾರ್ಯ, ಮೊದಲು ನೋಡಿದ ಅದೇ ಕಾರ್ಯವೇ. ದೇವರ ಬಳಿಯಲ್ಲಿ ಮೇಲಾಗಿರುವ ಕಾರ್ಯವನ್ನು, ಆಳವಾಗಿರುವ ಕಾರ್ಯವನ್ನು ನೋಡುವ ಹಾಗೆ ಈಗ ನಿಮಗಿರುವಂತಹ ಆತ್ಮಿಕ ಅನುಭವದಿಂದ ನೀವು ಇನ್ನೂ ಕೆಲವೊಂದು ಹಂತಗಳನ್ನು ಮೇಲೆ ಏರಿ ಹೋಗಬೇಕು. ಯೋಹಾನನನ್ನು ದೇವರು ಕರೆದು ಅವನ ಬಳಿ ಮಾತಾಡಿ, ಯೋಹಾನನ ಕೈಗಳಲ್ಲಿ ಎಷ್ಟೊಂದು ಅದ್ಭುತಗಳನ್ನು ಮಾಡಿಸಿ, ಒಬ್ಬ ಹಿರಿಯನಾಗಿ ದೇವಾಲಯದಲ್ಲಿಟ್ಟು ದೇವರವನ ಸಂಗಡ ಮಾತಾಡಲು ಎಲ್ಲವೂ ಇದ್ದಾಗಲೂ ಕೂಡ ಒಂದು ಉನ್ನತವಾಗಿರುವ ಕಾರ್ಯವನ್ನು ಮಾತಾಡುವುದಕ್ಕಿಂತ ಮುಂಚಿತವಾಗಿ ಯೋಹಾನನನ್ನು ನೋಡಿ, ನೀನು ನಿಲ್ಲುವಂತಹ ಸ್ಥಳದಿಂದ ನಾನು ಹೇಳುವಂತಹ ಕಾರ್ಯವನ್ನು ಪರಿಪೂರ್ಣವಾಗಿ ನೋಡೋಕ್ಕಾಗಲ್ಲ, ಆದ್ದರಿಂದ ಏರಿ ಬಾ ಎಂದರು. ಆಗ ಕರ್ತನು ತೋರಿಸುವ ರೀತಿಯಲ್ಲಿ ನೀವು ನಿಮ್ಮ ಆತ್ಮೀಕ ಅನುಭವದಲ್ಲಿಯೂ ಆತ್ಮಿಕ ಜೀವನದಲ್ಲಿಯೂ ಮೇಲಾಗಿರುವ ಸ್ಥಳಕ್ಕೆ ಏರಿ ಬರಬೇಕಾಗಿರುವುದು ಅವಶ್ಯವಾಗಿರುವಂಥದ್ದಾಗಿದೆ. ಯೆಹೆಜ್ಕೇಲನನ್ನು ದೇವರು ಕರೆದಾಗ ಕೂಡ ಅವರನ್ನು ಮೇಲಾಗಿರುವ ಕಾರ್ಯಕ್ಕೆ ಏರಿ ಬರುವಂತೆ ಮಾಡಿ ಕರ್ತನು ಪರಲೋಕದ ಹಲವು ರಹಸ್ಯಗಳನ್ನು ಪ್ರಕಟಿಸಿ ತೋರಿಸಿದರು. ನಾವು ಇರುವಂತಹ ಸ್ಥಳದಿಂದ, ಈಗ ಕುಗ್ಗಿ ಹೋದಂತಹ ಸ್ಥಿತಿಯಿಂದ, ಗವಿಯೊಳಗೆ ಇರುವಂತಹ ಅನುಭವದಿಂದ ಹೊರಗೆ ಬರಬೇಕು, ಏರಿ ಬರಬೇಕು. ಒಳ್ಳೆ ಆತ್ಮಿಕ ಅನುಭವದಲ್ಲಿ ಇದ್ದರೂ ಕೂಡ ನೀವು ಕರ್ತನು ತೋರಿಸುವುದನ್ನು ಕಾಣುವ ಹಾಗೆ ಇನ್ನೂ ನೀವು ಹಲವಾರು ಹಂತಗಳನ್ನು ದಾಟಿ ಹೋಗುವುದಾದರೆ ದೊಡ್ಡ ಕಾರ್ಯಗಳನ್ನು ಪಡೆದುಕೊಳ್ಳಲು ಸಾಧ್ಯ. ಹಾಗಾಗಿ ಇಂದು ದೇವರು ನಿಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ, ನೀವು ಇರುವ ಸ್ಥಿತಿಯಿಂದ, ಇರುವ ಸ್ಥಾನದಿಂದ ತೃಪ್ತಿಯಾಗಬೇಡಿರಿ, ದೊಡ್ಡ ಕಾರ್ಯಗಳನ್ನು ನೋಡುವ ಹಾಗೆ ಏರಿ ಬನ್ನಿರಿ. ನಿಮ್ಮ ಚಿಂತನೆಯಲ್ಲಿಯೂ ನಿಮ್ಮ ಎದುರು ನೋಡುವಿಕೆಯಲ್ಲಿಯೂ ನೀವು ದೇವರ ಬಳಿಯಲ್ಲಿ ತೋರುವಂತಹ ಪ್ರೀತಿಯಲ್ಲಿಯೂ ಪರಿಶುದ್ಧತೆಯಲ್ಲಿಯೂ ನೀವು ಇವಾಗಿರುವಂತಹ ಸ್ಥಿತಿಯಿಂದಲೂ ಹಲವು ಪಟ್ಟು ಏರಿ ಬರುವುದಾದರೆ ದೊಡ್ಡ ಕಾರ್ಯವನ್ನು ನಿಮಗೋಸ್ಕರವಾಗಿ ಇಟ್ಟಿದ್ದೇನೆ ಎಂಬುದಾಗಿ ದೇವರು ಇದರ ಮೂಲಕವಾಗಿ ನಿಮಗೆ ತಿಳಿಸಲು ಬಯಸ್ತಾರೆ. ತಲೆಗಳನ್ನು ತಗ್ಗಿಸಿ ಚಿಕ್ಕ ಪ್ರಾರ್ಥನೆ ಮಾಡೋಣವಾ? ಏರಿ ಬರುವಂಥ ಅನುಭವದ ಒಳಗೆ ದೇವರು ನಿಮ್ಮನ್ನು ಕರೆದೊಯ್ಯಲಿ. ಆಮೇನ್. ಪ್ರೀತಿಯು ಕೃಪೆಯು ತುಂಬಿರುವಂತಹ ಪರಲೋಕದ ಪರಮ ತಂದೆಯೇ, ಈ ಮಾತುಗಳನ್ನು ಕೇಳಿದಂತಹ ನಿಮ್ಮ ಮಕ್ಕಳು ಪ್ರತಿಯೊಬ್ಬೊಬ್ಬರು ಒಳ್ಳೆಯ ಆತ್ಮೀಕ ಸ್ಥಿತಿಯಲ್ಲಿ ಇದ್ದರೂ ಕೂಡ ಕರ್ತನೇ, ನಿಮ್ಮ ಬಳಿಯಲ್ಲಿ ಇನ್ನೂ ಅವರು ಹಲವು ದೊಡ್ಡ ಕಾರ್ಯಗಳನ್ನು, ಆಳವಾಗಿರುವ ಕಾರ್ಯವನ್ನು ಎದುರು ನೋಡಿ ಅವರು ಕಾದಿದ್ದಾರೆ. ಅಂತಹ ಕಾರ್ಯಗಳನ್ನು ಹೊಂದಿಕೊಳ್ಳುವ ಹಾಗೆ ಅವರು ನಿಮ್ಮ ಬಳಿಯಲ್ಲಿ ಏರಿ ಬರಬೇಕಾಗಿರುವುದು ಅವಶ್ಯವಾಗಿದೆ. ಇವಾಗಿರುವಂತಹ ಸ್ಥಿತಿಯಿಂದ ಇನ್ನೂ ಅವರು ಮುಂದೆ ಸಾಗುತ್ತಾ, ಇನ್ನೂ ಅವರು ಮೇಲಾಗಿರುವ ಅನುಭವದ ಒಳಗೆ ಉನ್ನತ ಸ್ಥಿತಿಗೆ ಎತ್ತಲ್ಪಡಬೇಕಾಗಿದ್ದ ಅವಶ್ಯವಾಗಿದೆ. ಒಂದು ವೇಳೆ ಮನಸೋತು ಹೋಗಿ ಎಲಿಯನ ಹಾಗೆ ಅವರು ಮಲಗಿದ್ದರು, ಅವರು ಪರ್ವತದ ಮೇಲೆ ಏರಿ ತಮ್ಮನ್ನು ನಿಮ್ಮ ಮುಂದೆ ತೋರಿಸಿಕೊಳ್ಳುವಂಥದ್ದು ಅವರಿಗೆ ಅವಶ್ಯವಾಗಿದೆ. ದೇವರು ತೋರಿಸುವಂತಹ ದೊಡ್ಡ ಕಾರ್ಯಗಳನ್ನು, ಇನ್ನು ಮುಂದೆ ಬರುವಂತಹ ಕಾರ್ಯಗಳನ್ನು, ಆಳವಾದ ಕಾರ್ಯವನ್ನು ನೋಡುವ ಹಾಗೆ ಯೋಹಾನನ ಹಾಗೆ ಏರಿ ಬರಬೇಕಾಗಿರುವುದು ಅಗತ್ಯವಾಗಿದೆ. ಒಡಕಿನಲ್ಲಿ ನಿಂತು ಪ್ರಾರ್ಥನೆ ಮಾಡುತ್ತೇವೆಂಬುದಾಗಿ ಹೇಳಿ ಕೆಳಗೆ ನಿಂತು ಪ್ರಾರ್ಥನೆ ಮಾಡುವಂಥದ್ದು ಇಲ್ಲ, ಏರಿ ಹೋಗಿ ಪ್ರಾರ್ಥನೆ ಮಾಡುವ ಹಾಗೆ ಅವರು ಏರಿ ಬರಬೇಕಾಗಿರುವುದು ಅವಶ್ಯವಾಗಿದೆ.
ಕರ್ತನು ಕಲಿಸಿದಂತಹ ಒಳ್ಳೆಯ ಕಾರ್ಯಗಳಿಗೋಸ್ಕರವಾಗಿ ಸ್ತೋತ್ರ. ಇದನ್ನು ಕೇಳಿದ ಪ್ರತಿಯೊಬ್ಬರನ್ನು ಈ ಮಾತಿನ ಅನುಸಾರವಾಗಿ ಅನುಭವಕ್ಕೆ ಒಳಪಡಿಸಿ ನಿಮ್ಮ ಮಕ್ಕಳು ಮೇಲಾಗಿರುವ ಕಾರ್ಯವನ್ನು ನೋಡುವುದಕ್ಕೆ ಸಹಾಯವನ್ನು ಮಾಡಿ. ಕರ್ತನ ಹಸ್ತಗಳಲ್ಲಿ ಇವರೆಲ್ಲರನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡ್ತೀನಿ. ಯೇಸುವಿನ ಮೂಲಕ ನಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಿರಿ ತಂದೆಯೇ, ಆಮೇನ್. ಕರ್ತನು ಈ ದಿನದಲ್ಲಿ ನಮ್ಮ ಸಂಗಡ ಮಾತಾಡಿದ್ದಾರೆ. ಏರಿ ಹೋಗುವಂತಹ ಅನುಭವ ಅದು ಕ್ರೈಸ್ತಿಯ ಜೀವನದಲ್ಲಿ ಬಹಳ ಮುಖ್ಯವಾದದ್ದು. ಒಂದು ಸ್ಥಳದಲ್ಲಿ ನೀವು ಬಂದು ಹಾಗೆ ತಂಗಿ ನಿಲ್ಲಬಾರದು. ಕರ್ತನಲ್ಲಿ ಬೆಳೆಯಬೇಕು. ಬೆಳವಣಿಗೆ ಮೇಲೆ ಬೆಳವಣಿಗೆ ಹೊಂದಬೇಕು. ಮಹಿಮೆಯ ಮೇಲೆ ಮಹಿಮೆಯನ್ನು ಹೊಂದಿ ದೇವರ ಸನ್ನಿಧಿಯಲ್ಲಿ ಎಂದೆಂದು ನೆಲೆಯಾಗಿರಬೇಕು. ಕರ್ತನಾಗಿರುವ ದೇವರು ತಾನೇ ಆ ವಿಧವಾಗಿ ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ.